व्यासाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। ओम अथातो ब्रह्मजिज्ञासा। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। ओम अथातो ब्रह्मजिज्ञासा। ಓಂ ಯಾವುದಾಯಿತು? ಅಪರೋಕ್ಷ ದೃಶೋ ಅದೆಲ್ಲಾಗಿತ್ತು. ನತ್ಯ ಯದಿ ಚ ಏಕಮೇವ ಬ್ರಹ್ಮ ಉಪಾಧಿಭೇದ ಸಂಸರತಿ ಮುಚ್ಯತೆ ತದಾ ಸಂಸಾರಿಣಾಂ ಸರ್ವದಾ ವಿದ್ಯಮಾನತ್ವಾತ್ ಸರ್ವದಾ ಸಂಸಾರಿ. ಅದೇ ನೆಕ್ಸ್ಟ್ ಲೈನೇ. ಅತಃ ತದ್ಭಾವೋಪಿ ನ ಮುಕ್ತಿ ಸರ್ವದೋಷ ಸರ್ವದಾ ಉಪಾಧಿ ಸಂಬದ್ಧತ್ವಾತ್ ತಸ್ಯ. ಮತ್ತು ಅನಂತ ಇವರಿದ್ದು ಬಿಟ್ಟು ಏಕಜೀವವಾದ ಆಯಿತು. ಬಹುಜೀವವಾದದಲ್ಲಿ ಅನಂತ ಜೀವರಿದ್ದಾರೆ. ಒಬ್ಬೊಬ್ಬನಿಗೂ ಮುಕ್ತಿ ಆಗ್ತಾ ಹೋಗಬೇಕಾದ್ರೆ ಆಗೋದೇ ಇಲ್ಲ. ಕೊನೆಗೆ ಬ್ರಹ್ಮ ಏನಾಗ್ತಾನೆ ಕೊನೆಗೂ ಕೂಡ? ಯಾಕೆ ಅವನೇ ಅಂಶ ಭದ್ರ ಬ್ರಹ್ಮನಿಗೆ ಮುಕ್ತಿ ಇಲ್ಲ ಅಂತ ಆಯಿತು. ಕೊನೆಗೆ ಅದು ಆಗಬಾರ್ದು. ಅತಸ್ತದ್ಭಾವೋಪಿ ನ ಮುಕ್ತಿ ಸರ್ವದಾ ಉಪಾಧಿ ಸಂಬದ್ಧತ್ವಾತ್ ತಸ್ಯ. ಅವನಿಗೆ ಉಪಾಧಿ ಯಾವಾಗಲಿರೋದ್ರಿಂದ ಒಂದು ಭಾಗ ಮುಕ್ತವಾದರೆ ಒಂದು ಕೈ ತೊಳ್ಕೊಂಡ ತಕ್ಷಣ ಕೈಗೆ ಹಾಕ್ಕೊಂಬಿಟ್ಟ, ಸ್ನಾನ ಆಯಿತು ಅಂತ ಬಂದು ಹೋಗ್ತಾನ. ಏನಾಗಬೇಕು ಅದಕ್ಕೀಗ? ಪೂರ್ತಿ ಅವಗಾಹನ ಆಗಬೇಕು ಸ್ನಾನ ಆಗಬೇಕಾದ್ರೆ. ಸೊ ಬ್ರಹ್ಮನ ಪಾರ್ಟ್ಸ್ ಇವೆಲ್ಲ ಕೂಡ. ಸೊ ಒಂದು ಅಂಥ ಪಾರ್ಟ್ಸ್ ಅನಂತ ಇವೆ, ಒಂದಲ್ಲ ಎರಡು ಅನಂತ ಪಾರ್ಟ್ಸ್ ಇವೆ. ಸೊ ಒಂದೊಂದೇ ಉಪಾಧಿ ಹೋಗ್ತಾ 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 ಬರಬೇಕು. ಸೊ ಎಂಡ ಇಲ್ಲ ಅದಕ್ಕೆ. ಅವನಿಗೇನಾಯ್ತು ಅಲ್ಲಿಗೆ? ಕಾಲು ತೊಳೆದ್ರೆ 100 ಸಲ ಕಾಲು ತೊಳ್ಕೊಂಡ್ರು ಕೂಡ ಏನಾಗ ಸ್ನಾನ ಅಂತ ಕರೆಯೋದಿಲ್ಲ. 100 ಸಲ ಕೈ ತೊಗೊಂಡ್ರೆ ಸ್ನಾನ ಅಂತ ಕರೆಯೋದಿಲ್ಲ. ಹೀಗಾಗಿ ಬ್ರಹ್ಮ ಏನಾಗ್ತಾನೆ ಕೊನೆಗೆ? ಸರ್ವದಾ ಉಪಾಧಿ ಸಂಬದ್ಧ, ಸದಾಕಾಲ ಉಪಾಧಿಯಿಂದ ಒಡಗೂಡಿರೋದ್ರಿಂದ ಏನಾಗೋದಿಲ್ಲ ಅಂತಾಯ್ತಾಗ ಸರ್ವದಾ ಸಂಸಾರಿಯೇವ ಬ್ರಹ್ಮ. ಅದು ಸಂಸಾರಿಯಾಗಿಯೇ ಇರ್ತಾನೆ. ಇರಲಿ ಅಂದರೆ ಸುಖ ದುಃಖ ಅನುಭವಿಸ್ಬೇಕಾಗತ್ತೆ. ಅಥವಾ ತದ್ಭಾವು ಅಂತ ಬ್ರಹ್ಮನಾಗ ಏನು ಉಪಯೋಗ? ಅದರಿಂದ ಅದು ಬ್ರಹ್ಮನಾಗೋದ್ರಿಂದ ಏನು ಉಪಯೋಗ? ಏನೂ ಉಪಯೋಗ ಇಲ್ಲ. ಸರ್ವದು ಯಾವಾಗಲೂ ಯಾವುದು ಪ್ರಯತ್ನ ಪ್ರಮೋಷನ್ ಅಂಥೇಳಿ ಸಂಬಳ ಕಡಿಮೆ ಮಾಡಿ ಯಾರು ಸಂಬಳ ಹೋಗ್ತಾರಾ? ಸ್ವಲ್ಪ ಸಂಬಳ ಈಕ್ವಲ್ ಇದ್ದರೂ ಹೋಗಲ್ಲ. ಪ್ರಮೋಷನ್ ಅಂತ ಕೊಟ್ಟು ಬೇರೆ ಕಡೆ ಹಾಕಿದರೆ ಇಲ್ಲೇ ಇರ್ತೀನಿ ಅಂತಾನೆ. ಅಡ್ವಾಂಟೇಜ್ ಇದ್ದರೆ ಹೋಗ್ತಾರೆ. ಅದು ಕೂಡ ಏನಿರಬೇಕು? ಸೈಜಬಲ್ ಇರಬೇಕದು. ಸ್ವಲ್ಪ ಇದ್ದರೆ ಒಪ್ಪೋದಿಲ್ಲ. ಅಂಥ ಹೊತ್ತಿನಲ್ಲಿ ಇವತ್ತಿಷ್ಟೆಲ್ಲ ಕಷ್ಟಪಟ್ಟು ಅನಾದಿ ಕಾಲದ ಸಾಧನೆ ಮಾಡಿ ಮಾಡಿ ಕೊನೆಗೆ ಹೋಗೋದೆಲ್ಲಿಗೆ? ಯಾವುದೋ ವಾಪಸ್ ಅಲ್ಲಿಗೆ ಬಂದಿದ್ದು. ಇಷ್ಟ ಕಷ್ಟಪಟ್ಬಿಟ್ಟು ಕ್ಯೂ ನಿಂತ್ಕೊಂಡೋದ್ರೆ ಮತ್ತೆ ಮೊದಲಿಂದ ಶುರುವಾದರೆ ಯಾರು ಹೋಗ್ತಾರೆ ಅಲ್ಲಿಗೆ? ಆದ್ದರಿಂದ ಸರಿಯಲ್ಲ. ನಚ ಶುದ್ಧಸ್ಯ ನೋಪಾಧಿ ಸಂಬಂಧ ಇತಿ ವಾಚ್ಯಂ. ನೋಡಿ ಏನು ಹೇಳಿದ? ಶುದ್ಧ ಬ್ರಹ್ಮ ಬೇರೆ ಇದ್ದಾನೆ. ಅಶುದ್ಧ ಬ್ರಹ್ಮ ಅಂತ ಕೇಳಿದರೆ ಅಂತೂ ಬ್ರಹ್ಮನ ಬದಲಾಗಿ ಅಖಂಡನೇ ಪಾರ್ಟ್ಸ್ ಹೇಳಬಾರ್ದು. ಅಖಂಡ ಅಂತ ಹೇಳಿದ ಮೇಲೆ ಪಾರ್ಟ್ಸ್ ಲೆಸ್ ಅವನು. ಶುದ್ಧ ಅಶುದ್ಧ ಅಂತ 2 ಭಾಗ ಮಾಡಬಾರ್ದು. ಮಾಡಿದರೂ ಕೂಡ ಏನಾಯಿತು? ಇವನು ಲಿಂಕ್ ಇದೆ ಅಂತ ಆಯಿತೋ ಇಲ್ಲ? ಈಗ ಲಿಂಕ್ ಇದ್ಮೇಲೆ ಅನುಭವಿಸ್ಬೇಕಲ್ಲ. ಒಂದು ಕಾಲು ನೋವಾದರೂ ಕೂಡ ಏನಾಯ್ತು ಅಲ್ಲಿಗೆ? ಅದಕ್ಕೆ ನಮ್ಮ ಅನುಭವ ಪರಲು ದೇವರೇ ಮಾಡಿ ಇಡೀ ದೇಹದೊಳಗೆ ಏನೋ ಕಾಲಿಗೆ ಬುಳ್ಳು ಚುಚ್ಚಿರುತ್ತೆ. ಬಲು ಕಷ್ಟ ಕಾಲಿಗೆ ಆಗಿಬಿಟ್ಟಿರುತ್ತೆ, ಕೈಗಾಗಿರುತ್ತೆ. ಕೈಗಾದ್ರೆ ಬಲು ಕಷ್ಟ ಅಂತ ಹೇಳ್ತಾರೆ. ಯಾವುದಕ್ಕಾದ್ರೂ ಬಲು ಕಷ್ಟ ಅದಿದ್ದಾಗ ಯಾರು ಇದೊಂದು ಬಿಟ್ಟು ಬೇರೆ ಆದರೂ ಪರವಾಗಿಲ್ಲ ಬರೆಯುತ್ತೆ. ಯಾವುದಕ್ಕಾದ್ರೂ ಕೊನೆಗೆ ಏನಂತಾನೆ? ಇದು ಯಾವುದೂ ಆಗಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ಅಂಗದಲ್ಲಿ ನಮ್ಮದೇ ಅಂಶ ಅಂತ ಹೇಳಿದಾಗ ಅದಕ್ಕೆ ಯಾವುದಕ್ಕೂ ಏನಾಗಬಾರ್ದು. ಏನೂ ಆಗಬಾರ್ದಾಗಿದ್ದರೆ ದೇವರು ಏನು ಮಾಡ್ತಿದ್ದ? ಅದು ಕೂಡ ನೆಸಿಟಿನೇ ಇದ್ದಿಲ್ಲ. ಅದು ಕೊಟ್ಟು ಉಪಯೋಗ ಇದೆ ಅಂತ ಅರ್ಥ. ನಾವು ಏನು ತಿಳ್ಕೊಂಡ ಉಗುರುಗಳಿಗೂ ಏನಿದೆ? ಕತ್ತರಿಸಿ ಬಿಸಾಕಿದ್ರು ಅಲ್ಲಿವರೆಯವರು ಸೇಫ್. ಅದು ಉಗುರಿಲ್ಲ ಹೋಗ್ಬಿಟ್ಟು ಬೆರಳು ಪೂರ್ತಿ ಬಿಡಿಸ್ಕೊಂಡು ಹೋಗ್ಬಿಡ್ತಾಗೆ. ಅದಕ್ಕೂ ಒಂದು ಅರ್ಥ ಇದೆ. ಆದ್ದರಿಂದ ನಾವು ಯಾವುದೇ ಅಂಗವನ್ನು ಕೂಡ ಗೌಣ ಅಂತ ಕರೀಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿಮ್ಮ ಶುದ್ಧ ಬ್ರಹ್ಮನಿಗೆ ಅಶುದ್ಧತ್ವ ತಪ್ಪಿದ್ದಲ್ಲ. ನಚ ಶುದ್ಧಸ್ಯ ನಾ ಉಪಾಧಿ ಸಂಬಂಧ ಐತಿ ವಾಚ್ಯಂ. ಉಪಾಧಿ ಸಂಬಂಧಸ್ಯ ಉಪಾಧಿ ಸಂಬಂಧ ಕಲ್ಪನೆ ಅನವಸ್ಥಾ ಪ್ರಸಂಗಾತ್. ಒಂದು ಮಾಮೂಲು ದೋಷಗಳು ಇದ್ದೇ ಇದೆ. ಆತ್ಮಾಶ್ರಯ ಅನ್ಯೋನ್ಯಾಶ್ರಯ ಅಂತ ಅದು ಹೇಳಿದ್ದು. ಉಪಾಧಿ ಹೇಗೆ ಬರುತ್ತೆ? ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಇನ್ನೂ. ನೀವೀಗ ಪ್ರಶ್ನೆಗೆ ಉತ್ತರ ಕೊಟ್ಟರು ಮುಂದಿನ ಪ್ರಶ್ನೆ ಅದಿಲ್ಲೇ ಇಲ್ಲ. ಉಪಾಧಿ ಸಂಬಂಧಸ್ಯ ಉಪಾಧಿ ಸಂಬಂಧ ಕಲ್ಪನೆ. ಉಪಾಧಿ ಸಂಬಂಧ ಇದೆ ಮತ್ತು ಇನ್ನೊಂದು ಉಪಾಧಿ ಅಂತ ಹೇಳ್ತಾ ಹೊರಟ್ರೆ ಅನವಸ್ಥಾ ಪ್ರಸಂಗ. ನಚ ತೇನೈವ ಸಂಬಂಧೇನ ಸಂಬದ್ಧಸ್ಯ. ಇಲ್ಲ ಒಂದೇ ಸಂಬಂಧ ಇದೆ ಅಂತ ಕೇಳಿದರೆ ಆತ್ಮಾಶ್ರಯತ್ವ ಪ್ರಸಂಗ. ಅದಕ್ಕೆ ಅದೇ ಸಂಬಂಧ ಅಂದರೆ ಆತ್ಮಾಶ್ರಯ.
ಎರಡಕ್ಕೆ ಪರಸ್ಪರ ಅಂದರೆ ಅನ್ಯೋನ್ಯಾಶ್ರಯ. ಈ ಎಂಡ್ಲೆಸ್ ಆಗೋದ್ರಿಂದ ಏನು ಉತ್ತರ ಕೊಟ್ಟಕ್ಕಾಗಲಿಲ್ಲ. ಇತಶ್ಚ ಮಿಥ್ಯೋಪಾಧಿರ್ನಯುಜ್ಯತೆ. ಈಗ ಉಪಾಧಿ ಮಿಥ್ಯಾ ಆದ್ದರಿಂದ ದೋಷ ಇಲ್ಲ ಅಂತ ಹೇಳಿದ. ಎಲ್ಲ ಪ್ರಾಬ್ಲಮ್ ಬರೋ ಸತ್ಯೋಪಾಧಿ ಆದರೆ ಎಲ್ಲ ಸಮಸ್ಯೆಗಳಿವೆಲ್ಲ ಕೂಡ. ಮಿಥ್ಯೋಪಾಧಿ ಅಂತ ಹೇಳಿದ. ಅವಾಗ ಹೇಳ್ತಾರೆ ಅಜ್ಞಾನ ಸಿದ್ಧವು ನೀವು ಮಿಥ್ಯಾ ಎಂಬ ಕಾನ್ಸೆಪ್ಟ್ ಸಿದ್ಧವಾಗೋದು ಯಾವಾಗ? ಅಜ್ಞಾನ ಪ್ರೂವ್ ಮಾಡಿದ ಮೇಲೆ. ಅಜ್ಞಾನ ಪ್ರೂವ್ ಮಾಡೋದು ಯಾವಾಗ? ಉಪಾಧಿ ಸಿದ್ಧವಾದ ಮೇಲೆ. ಉಪಾಧಿ ಸಿದ್ಧ ಮತ್ತು ಅಜ್ಞಾನ ಬರಬೇಕು. ಹೀಗಾಗಿ ಅದಕ್ಕೆ ಒಂದಕ್ಕೊಂದು ಏನು ಉಪಯೋಗ ಇಲ್ಲ. ಇತಶ್ಚ ಮಿಥ್ಯೋಪಾಧಿರ್ನಯುಜ್ಯತೆ. ಅಜ್ಞಾನ ಸಿದ್ಧೋ ಮಿಥ್ಯೋಪಾಧಿ ಸಿದ್ಧಿ. ಅಜ್ಞಾನಂ ವಿನಾ ಮಿಥ್ಯಾತ್ವ ಸಿದ್ಧೇ. ಮಿಥ್ಯಾತ್ವ ನಾವು ಕಂಡಿದ್ದನ್ನು ಮಿಥ್ಯಾ ಅಂತ ಕರಿಬೇಕಾದ್ರೆ ಏನು ಒಪ್ಕೋಬೇಕು? ಫಸ್ಟ್ ಅದು ಅಜ್ಞಾನ. ಇವತ್ತರ ಈಗ ಶುಕ್ತಿ ನೋಡಿದ ರಜತ ಅಂತ ತಿಳ್ಕೊಂಡ, ಸಿಂಪಲ್ ಅದು ರಜತ ಅಂತ ತಿಳ್ಕೊಂಡ. ಆಮೇಲೆ ನೋಡಿದ ಅದೇನಾಗಿತ್ತು? ಶುಕ್ತಿಯಾಗಿತ್ತು. ಇದಕ್ಕೇನು ಕಾರಣ ಆಯಿತು? ಒಟ್ಟಿನ ಮೇಲೆ ಅಜ್ಞಾನ ಕಾರಣ ಆಯಿತು. ಬ್ರಹ್ಮನಿಗೆ ಉಪಾಧಿ ಅಂದರೆ ಅಜ್ಞಾನ ಒಪ್ಕೋಬೇಕಾಯ್ತು. ಈಗ ಇಲ್ಲ, ಅಜ್ಞಾನ ನೋಡಿರಿ ಅದು ಮಿಥ್ಯಾ ಅಜ್ಞಾನ. ಅದು ಕೂಡ ಪೂರ್ತಿ ಸರಿಯಾಗಿ ನಾವು ಮಿಥ್ಯಾ ಅಜ್ಞಾನ ಬಂದಿದ್ದು ಕೇಳಿದರೆ ಅದಕ್ಕೇನು ಕಾರಣ? ಉಪಾಧಿ ಅಂತ. ಉಪಾಧಿ ಮತ್ತೆ ಮಿಥ್ಯಾ, ಅದಕ್ಕೇನಾಯಿತು? ಅನವಸ್ಥಾ ದೋಷ ಬಂದೇ ಬರುತ್ತೆ. ಅಜ್ಞಾನಂ ವಿನಾ ಮಿಥ್ಯಾತ್ವ ಅಸಿದ್ಧೇಹೇ. ಅಜ್ಞಾನಂ ವಿನ ಅಂದ್ರೇನು? ಅಜ್ಞಾನ ಸಿದ್ಧಿಂ ವಿನ ಅಂತ ಅರ್ಥ. ಅಜ್ಞಾನ ಸಿದ್ಧಿಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಸಿದ್ಧವಾಗೋದಿಲ್ಲ? ಮಿಥ್ಯಾತ್ವ ಸಿದ್ಧವಾಗೋದಿಲ್ಲ. ನಚ ಮಿಥ್ಯೋಪಾಧಿಂ ವಿನ ಅಜ್ಞಾನ ಸಿದ್ಧಿ. ಮಿಥ್ಯೋಪಾಧಿ ಅಂತ ಹೇಳೋವರೆಗೆ ಅಜ್ಞಾನ ಸಿದ್ಧಿ ಆಗೋದಿಲ್ಲ. ಹೀಗಾಗಿ ಒಂದಕ್ಕೊಂದು ಏನು ಅದೇ ಬೆಸ್ಟ್ ಎಕ್ಸಾಂಪಲ್. ಮದುವೆ ಆಗೋರು ಹುಚ್ಚಿಬಿಡೋದು ಮದುವೆ ಆಗಲಿಲ್ಲ ಅಂತೇಳಿ ಅದು ಒಂದು ಬೆಸ್ಟ್ ಎಕ್ಸಾಂಪಲ್. ಅವೆಲ್ಲ ಕೂಡ ಆ ಅರ್ಥದಲ್ಲಿ ತಕ್ಷಣ ಅರ್ಥ ಆಗುತ್ತೆ ಉಳಿದವರಿಗೆ. ಇವೆಲ್ಲ ಏನಾಗುತ್ತೆ? ಇದಕ್ಕೊಂದು ಅರ್ಥ ಆಗೋಲ್ಲ. ಬಟ್ ಆ್ಯಕ್ಚುಲಿ ಫ್ಯಾಕ್ಟ್ ಇದೆ, ಅದು ದೃಷ್ಟಾಂತ ಅಷ್ಟೇ. ಅದು ಮಿಥ್ಯೋಪಾಧಿ ಭಿನ್ನಶ್ಚೈವ ಅಜ್ಞತ್ವಾತ್. ಮಿಥ್ಯೋಪಾಧಿ ಭಿನ್ನನಾದವನು ಅಜ್ಞಾನಿ ಅಂತೀಯ, ಅಜ್ಞಾನಿ ಮಿಥ್ಯೋಪಾಧಿ ಬೇಕು ಅಂತ ಹೇಳ್ತೀಯ. ಏನಿದೆಲ್ಲ ಏನು ಅರ್ಥನೇ ಇಲ್ಲ. ಇವೆಲ್ಲ ಯಾವಾಗ ಗೊತ್ತಾಗುತ್ತೆ? ಗುರು ಶಿಷ್ಯರು ಹೇಳಬೇಕಾದ್ರೆ ಸುಮ್ಮನೆ ಒಪ್ಪೋದು ಏನು ನಿರ್ವೆಲ್ಲ ತಲೆ ಬಿಡ್ತಾರೆ. ಪ್ರತಿವಾದಿ ಕೂಡ ಉತ್ತರ ಕೊಡೋದು ಭಾರಿ ಕಷ್ಟ ಆಗುತ್ತೆ. ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಇವರಿಗೂ ಕೂಡ. ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟು ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ ಅವರು. ಯಾಕಂದರೆ ಇಷ್ಟು ವರ್ಷಕ್ಕೆ ಇಷ್ಟಾದ ಸಾಧನೆ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಹೊರಟ್ರೆ ಇಲ್ಲೇ ಇಲ್ಲ. ಶುದ್ಧಶೈವ ಅಜ್ಞತ್ವೇ ಮುಕ್ತಶ್ಯಾಪಿ ಅಜ್ಞತ್ವ ಪ್ರಸಕ್ತೇ. ಇಲ್ಲ ಅದನ್ನು ಕೆಲಸ ಮಾಡಿ, ಎರಡು ಭಾಗ ಮಾಡೋದೇ ಬೇಡ. ಶುದ್ಧ ಒಬ್ಬನೇ ಇದ್ದಾನೆ ಅಂತ ಹೇಳಿಬಿಟ್ರೆ ಸರಿ. ಶುದ್ಧನಿಗೆ ಅಜ್ಞಾನ ಬರೋದಾದರೆ ಮುಕ್ತಿಯಾಗೋದು ಶುದ್ಧನಾಗಲಿಕ್ಕೆ. ಅಲ್ಲೂ ಅಜ್ಞಾನ ಏನರ್ಥ? ಅದಕ್ಕೀಗ ಶುದ್ಧಿ ಆದಮೇಲೂ ಅಜ್ಞಾನ ಇರುತ್ತೆ ಅಂತ ಆಯ್ತಲ್ಲ. ಬ್ರಹ್ಮನಿಗೆ ಶುದ್ಧ ಬ್ರಹ್ಮನಿಗೆ ಅಜ್ಞಾನ ಇದ್ದ ಮೇಲೆ ಈ ಮುಕ್ತರಾಗ ಇವನು ಹಣೆ ಬರ ಏನಾಯ್ತು? ಈಗ ಅದ್ರದ್ದು ಏನಾಯ್ತು? ಅಲ್ಲಿಗೆ ಏನೂ ಉಪಯೋಗ ಇಲ್ಲ. ಅಂದರೆ ಮುಕ್ತಿ ಅನ್ನೋದು ಏನು? ಮುಕ್ತಿಯಲ್ಲಿ ಏನು ಹುಡ್ಕೊಂಡು ಕೊನೆಗೆ ಅಜ್ಞತ್ವ ಬಿಟ್ಟು ಮುಕ್ತಶ್ಯಾಪಿ ಅಜ್ಞತ್ವ. ಅಜ್ಞತ್ವ ಅಂದ್ರೇನು? ಅಜ್ಞಾನಿತ್ವ ಪ್ರಸಕ್ತೇ. ಮುಂದೆ ಸ್ವಾಭಾವಿಕತ್ವಾತ್ ಸತ್ಯತ್ವಾತ್. ಅವ್ರನ್ನೇ ಕೇಳಬೇಕು ನಾವೀಗ. ಅದನ್ನೇ ಕೇಳ್ತಿರಿದೆ. ಮುಕ್ತಿ ಆದ್ಮೇಲೆ ಹೋಗುತ್ತೋ ಇಲ್ವೋ? ಒಂದು ಪಾರ್ಟ್ ಹೋಯ್ತು, ಒಂದು ಪಾರ್ಟ್ ಇಲ್ಲ ಅಂದರೆ ಮುಕ್ತಿ ಅಲ್ಲದು. ಒಂದು ಪಾರ್ಟು ಒಂದು ಲೋನ್ ಕೂಡ ಒಂದು ಚೂರು ಉಳಿಸ್ಕೊಂಡ್ರು ಲೋನೇ ಅದು. ಅದು ಝೀರೋ ಆಗೋವರೆಗೂ ಅದು ಎಷ್ಟೋ ಪಾಯಿಂಟ್ ಸಂತೃಪ್ತಿ ಬೆಳೆದು ಹೋಗಿಬಿಡುತ್ತೆ ಎಷ್ಟೋ ವರ್ಷ ಆದಮೇಲೆ. ಆದ್ದರಿಂದ ಎಂದೂ ಕೂಡ ಸರಿಯಲ್ಲ. ಸತ್ಯತ್ವಾತ್ ಸದ್ವಿತೀಯತ್ವ ಪ್ರಸಕ್ತೇಶ್ಚ. ಈ ಸೂತಕ ಹೋಗಬೇಕಾಗಿರುತ್ತೆ, 15 ದಿವಸ ಹೋಗುತ್ತೆ, 11 ದಿವಸ ಹೋಗುತ್ತೆ ಬೆಳಿಗ್ಗೆ. ಅವನು 2 ಗಂಟೆಗಿಂತ ಮುಂಚೆ ಮಾಡಿದ್ರೆ ಹೋಗಲ್ಲ. ಮತ್ತೆ ಏನಾಗಬೇಕದು? ಅದೇ ಕಾಲಕ್ಕೂ ಕೆಲವು ಸೂತಕಗಳು ಬರೀ ಅದರಲ್ಲೂ ಮತ್ತೆ ವ್ಯತ್ಯಾಸ ಇದೆ. ಈ 12 ಗಂಟೆ ಡೇಟ್ ಬಂದಾಗೋದು ಬೇರೆ. ಇಂಗ್ಲೀಷ್ 12 ಗಂಟೆ ಚೇಂಜ್ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ ಅದು 12 ಆದ ತಕ್ಷಣ. ಶಾಸ್ತ್ರ ಪ್ರಕಾರ 2 ಅಂದರೆ 2 ಅಲ್ಲ. ಆ್ಯಕ್ಚುಲಿ ರಾತ್ರಿ 3 ಭಾಗ ಮಾಡಬೇಕು. ಮೊದಲನೇ 2 ಭಾಗ ಬಿಟ್ಟು ಕೊನೆಯ ಭಾಗ ಇದೆಯಲ್ಲ ಅದನ್ನು ಕರೀತಾರೆ. ಕೆಲಸ 2:30 ಆಗ್ಬೋದು. ಸೂರ್ಯೋದಯ 7ಕ್ಕಿದ್ದಾಗ 2:30 ಆಗೋಗ್ಬಿಡುತ್ತೆ. ಕೆಲಸ 1:45 ಆಗುತ್ತೆ. ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದಕ್ಕದು? ಕೆಲವು ತಿಥಿ ಚೇಂಜ್ ಆಗಲಿಕ್ಕೆ ಅಲ್ಲಿಂದ ಒಂದು ತಿಥಿ ಆ್ಯಕ್ಚುಲಿ ಅದು ಇದಕ್ಕೆ ಔಟ್ ದಿನ ಚೇಂಜ್ ಆಗುತ್ತೆ. ಅಲ್ಲಿ ತಿಥಿ ಚೇಂಜ್ ಆಗೋಲ್ಲ. ತಿಥಿ ಚೇಂಜ್ ಆಗಲಿ ಸೂರ್ಯೋದಯ ಆಗಬೇಕು. ಏಕಾದಶಿ ಮಾತ್ರ ಸೂರ್ಯೋದಯ ಸಾಲದೇ ಇರಬೇಕು, ಅರುಣೋದಯಕ್ಕೆ ಇರಬೇಕು. ಎಷ್ಟು ವ್ಯತ್ಯಾಸಗಳು ಎಲ್ಲ ಡಿಫ್ರೆಂಟ್ ಇದು ಬರುತ್ತೆ. ಮತ್ತು ಕೆಲವಕ್ಕೆಲ್ಲ ವರ್ಕಿಂಗ್ ಅವರ್ಸ್ ಅಂದರೆ ಕೆಲವಕ್ಕೆ ರಾತ್ರಿ 8-10 ಗಂಟೆವರೆಗೆ ಟೈಮ್ ಇರುತ್ತೆ. ಕೆಲವು ಆಫೀಸ್ನಲ್ಲಿ 5 ಗಂಟೆಗೆ ಕ್ಲೋಸ್. ಅದು ಕೊಡಲಿಲ್ಲ ಅಂದರೆ ಹೋಯಿತು. ಇನ್ನೂ ಡೇಟ್ ಇರ್ಬೋದು. ಈ ವರ್ಕಿಂಗ್ ಅವರ್ಸ್ ಮುಗೀತು. ವರ್ಕಿಂಗ್ ಅವರ್ಸ್ ಬರೀ 9 ಅವರ್ಸ್. ಎಷ್ಟು ವೆರೈಟಿ ಇದೆ ಅದರೊಳಗೆ. ಅರ್ಥದಲ್ಲಿ ಯಾವುದ್ರಲ್ಲಿ ತಪ್ಪಿದ್ರೂ ಕೆಲಸ ಮುಗಿದೋಗುತ್ತೆ. ಆ ದೃಷ್ಟಿಯಿಂದ ನೀವು ಹೇಳ್ತಕ್ಕಂಥ ಅಜ್ಞಾನ ಯಾವ ಕೆಲಸಕ್ಕೂ ಬರೋದಿಲ್ಲ. ಮುಕ್ತಿಗೆ ಹೋದ್ರೆ ಬಿಡೋದಲ್ಲಿ ಏನರ್ಥ ಅದಕ್ಕೀಗ? ಸ್ವಾಭಾವಿಕಸ್ಯ ಚ ಅನಿವೃತ್ತಿ ಅಂಗೀಕಾರಾತ್ ಅನಿವೃತ್ತಿ ಪ್ರಸಕ್ತೇಶ್ಚ. ಕೊನೆಗೆ ಉಪಾಧಿ ಇಲ್ಲ ರೀ, ಸ್ವಲ್ಪ ಅದೇ ಕೆಟ್ಟೋಗ್ಬಿಡುತ್ತೆ ಅವನಿಗೆ. ಸಹಜವಾಗಿ ಅವನಿಗೆ ಅಜ್ಞಾನ ಹೇಗಿದೆ, ನ್ಯಾಚುರಲಿ ಇದೆ ಅಂದರೆ ಹೋಗೋದೇ ಇಲ್ಲ ಅಂತ ಅರ್ಥ. ಯಾತಕ್ಕೆ? ನ್ಯಾಚುರಲ್ ಹೋಗೋದಿಲ್ಲ, ಜೀವನ ಹೋಗಿಬಿಡ್ತಾರೆ. ಆದ್ದರಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಬಟ್ಟೆ ಇದೆ, ಬಣ್ಣ ಹತ್ತಿತ್ತು, ಹೊರಟೋಯ್ತು. ಆ ಬಟ್ಟೆ ಒರಿಜಿನಲ್ ಬಣ್ಣ ಹತ್ತಿದ್ದು ಏನಾಗುತ್ತೆ? ಒಂಚೂರು ಜಾಸ್ತಿ ಹೋಗಿದ್ರೆ ಬಟ್ಟೆ ಹರಿದೋಗ್ಬಿಡುತ್ತೆ.
ಅದು ಕರೆದು ಅವ್ರು ಉದ್ದೇಶಪಟ್ಟಿದ್ದು ಧರ್ಮ ಹೋಗಲಿಕ್ಕೆ, ಹೋಗಿದ್ದೇನೋ ಏನೋಯ್ತು, ಅದೇ ಅಂದರೆ ಏನು ಬೇಕು ಅದಕ್ಕೆ, ಧರ್ಮಿನೇ ಹೋಯಿತು. ಧರ್ಮ ಹೋಗ್ಲಿಕ್ಕೆ ಹೋಗಿ ಕೊನೆ ರೋಗವಾಸಿ ಮಾಡೋದು ಬದಲು ರೋಗಿನೇ ಕಳಿಸ್ಬಿಟ್ಟು ಅಷ್ಟೇ. ಡಿಸ್ಚಾರ್ಜ್ ಮಾಡಬೇಕಾಗಿತ್ತು, ಅರ್ಥ ಆಯ್ತಾ, ನಿರೋಗಿ ಆಗೋದ್ರ ಬದಲು ಅವ್ರ ಬಾಡಿ ಬಂದಾಗಾಯ್ತು ಅಷ್ಟೆ. ಇವತ್ತಾಗಿರೋದು ಬಡತನ ಹೋಗಲಿರ್ಬೇಕು, ಬಡವರೇ ಹೋಗ್ಲಿದ್ದು ಹೇಗಿರ್ತದೆ, ಅದು ಕ್ರೂಯಲ್ ಅಲ್ಲ, ಕ್ರೂಯಲ್ಟಿ ಕ್ಲೈಮ್ಯಾಕ್ಸ್ ಅದು ಎಂದು ಹಾಗೆ ಹೇಳ್ಬೇಕು. ಬಡತನ ಹೋಗೋದು ಸರಿ, ಯಾಕೆ ಆಗಂತುಕ ಧರ್ಮ, ಅದು ಹೋದರೆ ಒಳ್ಳೆಯದು. ಆ್ಯಕ್ಚುಲಿ ರೋಗ ಅಂಬೋದು ಆಗಂತುಕವಾದ್ದರಿಂದ ಹೋದರೆ ಸರಿ ಅದು. ಆದರೆ ಏನಾಗಬಾರ್ದು, ಇರೋದೇ ಹೋಗೋದಾದರೆ ಬೈತಾರೆ ಅವ್ರು, ಇರೋದೇ ಹೋಗ್ಬಿಟ್ಟು ಸಿಟ್ಟು, ಮಕ್ಕಳಿಗೆ ಸಿಟ್ಟು ಬಂದುಬಿಡ್ತೀವಿ. ರಿಪೇರಿ ಮಾಡಕ್ಕೆ ಕೊಟ್ಟಿರ್ತಾರಪ್ಪ ಮಕ್ಕಳು, ಕೆಡಿಸ್ಕೊಟ್ರೆ ಬಿಸಾಕಿಬಿಡ್ತಾರೆ. ಅದು ಮೊದಲಿಗಿಂತ ಹೋಪ್ಲೆಸ್ ಆಯ್ತಲ್ಲ ಅಂತ ಅವ್ರ ಪ್ರಾಬ್ಲಮ್ ಇರೋದು ಅಲ್ಲಿ. ಅಂದರೆ ಅನ್ನೋಯಿಂಗ್ಲಿ ಅರ್ಥ ಆಗುತ್ತೆ ಅವ್ರಿಗೆ, ಯಾವ್ದು ಮೊದಲಿಗಿಂತ ಬೆಟರ್ ಆಗಬೇಕು ಹೊರತು ಏನಾಗಿ ಕೊಡೋದು ಹೋಪ್ಲೆಸ್ ಆಗಬಾರ್ದು ಅಂತ. ಅನ್ಯೋನ್ಯಾಶ್ರಯತ ಶುದ್ಧ ಶೈವಾಜ್ಞತ್ವೇ ಅದೆಲ್ಲ ಮುಗೀತು. ಕೊನೆಗೆ ಸತ್ಯಸ್ಯ ಅನಿವೃತ್ತಿ ರೀತಿ ತತ್ಪಕ್ಷ, ಸತ್ಯವಾದ ಮೇಲೆ ಹೋಗಬಾರ್ದು ಅಂತ ಪ್ರಶ್ನೆ ಇದೆ. ಅದರಿಂದ ಏನಾಯ್ತು, ಅದೀಗ ಸತ್ಯ ಅಂತ ಒಪ್ಕೊಂಡ್ರೆ ಅದು ಹೋಯಿತು ಅಂದರೆ ಬ್ರಹ್ಮನೂ ಹೋದ ಅಂತ ಅರ್ಥ. ಅತಶ್ಚ ಅನ್ಯೋನ್ಯಾಶ್ರಯತ, ಇಷ್ಟೆಲ್ಲ ತೊಗೊಂಡಾಗ ಯಾವ ದೃಷ್ಟಿಯಿಂದ ಏನು ಮಾಡೋಕ್ಕೆ ಬರಲಿಲ್ಲ ನಿಮಗೆ. ಈಗ ಅದನ್ನು ಅಜ್ಞಾನ ಸಿದ್ಧಿ ಮಾಡೋಕ್ಕೆ ಬರಲಿಲ್ಲ. ಅಜ್ಞಾನ ಸಿದ್ಧಿ ಆಗೋದು ಉಪಾಧಿ ಸಿದ್ಧಿ ಆಗೋದಿಲ್ಲ, ಉಪಾಧಿ ಸಿದ್ಧಿ ಆಗೋದು ಹೊರತು ಭೇದ ಸಿದ್ಧಿ ಆಗೋದಿಲ್ಲ, ವ್ಯಾವಹಾರಿಕ ಅಂತ ಆಗೋದಿಲ್ಲ. ಹೀಗಾಗಿ ಕೊನೆಗೇನಾಯಿತು, ಏನು ಅಭೇದ ಇಷ್ಟು ಕಷ್ಟ ಇದೆ. ಭೇದ ಒಪ್ಕೊಳ್ಳೋಕ್ಕೆ ಏನೂ ಬೇಕಿಲ್ಲ, ಸಹಜವಾದ ಭೇದ. ನಿಮಗೆ ಯಾಕೆ ವ್ಯತ್ಯಾಸ, ಭೇದ ಇದೆ ಅಷ್ಟೇ. ದೇವರಿಗೂ ನಮ್ಮ ವ್ಯತ್ಯಾಸ ಭೇದ ಇದೆ, ಏನಿದೆ ಅಭೇದ ಇದೆ ಅಂತ ತಕ್ಷಣ ಶುರುವಾಯಿತು. ನಮಗೂ ಬ್ರಹ್ಮನಿಗೆ ಅಭೇದ ಇದ್ದ ತಕ್ಷಣ ನಾವೆಲ್ಲ ಸುಖವಾಗಿರಬೇಕು, ಯಾಕಿಲ್ಲ ಅಂತ ಶುರುವಾಯ್ತು. ಈಗ ಗೊತ್ತಾಯ್ತು, ಹಳ್ಳಿಲ್ಲ. ಈಗ ಇಬ್ಬರದು ಒಂದೇ ಕ್ಲಾಸ್ ಆದಾಗ ಟೈಮಿಂಗ್ಸ್ ಚೇಂಜ್ ಆದರೆ ತಪ್ಪಾಗುತ್ತೆ. ಯಾಕೆಂದರೆ ಬೇರೆ ಕಾಲೇಜ್ ಇನ್ಸ್ಟಿಟ್ಯೂಷನ್ನೇ ಬೇರೆ, ಅವನ ಸಬ್ಜೆಕ್ಟೇ ಬೇರೆ, ತಲೆ ಕೆಡಿಸ್ಕೊಂಬೋದಿಲ್ಲ. ಒಂದೇ ಸಬ್ಜೆಕ್ಟಲ್ಲಿ ಹೆಚ್ಚು ಕಡಿಮೆ ಆದಾಗ ಏನಾಗುತ್ತದೋ ಸಮಸ್ಯೆ ಶುರುವಾಗುತ್ತೆ. ದೇರ್ಫೋರ್ ಬ್ರಹ್ಮನ ಒಂದೇ ಸಮಸ್ಯೆ ಬರೋದು. ಬೇರೆ ಅಂತ ಹೇಳಿದರೆ ಬ್ರಹ್ಮ ಸುಖಿ, ನಾವು ಸುಖಿ ಅಲ್ಲ. ಹೌದು, ನಾವು ಸುಖಿ, ಬ್ರಹ್ಮ ಅಲ್ಲ, ಆದ್ದರಿಂದ ಸುಖಿ ಅಲ್ಲ. ವೆರಿ ಸಿಂಪಲ್ ಅದು. ಅದು ಯಾವ ಉಪಾಧಿನೂ ಬೇಕಿಲ್ಲ ಅದಕ್ಕೆ. ಏನು ಸಾಕೋದಕ್ಕೆ ಸ್ವಾಭಾವಿಕವಾಗಿ ಸಿದ್ಧ ಆಗುತ್ತೆ. ಈ ಒಂದು ಅಂತ ಹೇಳಿದಕ್ಕೆ ಸಮಸ್ಯೆ ಬಂದಿರೋದೀಗ. ಅಜ್ಞಾನ ಸಿದ್ಧೌ ಮಿಥ್ಯೋಪಾಧಿ ಸಿದ್ಧಿ, ಮಿಥ್ಯೋಪಾಧಿ ಸಿದ್ಧೌ ಜೀವಸಿದ್ಧಿ, ಜೀವಸಿದ್ಧೌ ತದಾಶ್ರಯ ಅಜ್ಞಾನ ಸಿದ್ಧಿ ರೀತಿ ಚಕ್ರಕಂವಾ. ಇದು ಹಿಂದೆ ಹೇಳಿದ್ರು, ಇಂಥದ್ದು ಎಲ್ಲಿ ಹೇಳಿದರು, ಸರ್ವಜ್ಞತ್ವ ಸಿದ್ಧಿ ಆಗಬೇಕು ಪೌರುಷಿ ಅಂತ ಹೇಳಬೇಕಾದ್ರೆ ಸರ್ವಜ್ಞತ್ವಕ್ಕೇನು ಬೇಕೀಗ, ಸರ್ವಜ್ಞ ಸಿದ್ಧಿ ಆದರೆ ಒಪ್ತದೆ. ಸರ್ವಜ್ಞ ಸಿದ್ಧಿಗೆ ಏನು ಬೇಕೀಗ, ಮತ್ತೊಂದೀಗ ಸರ್ವ ಹೇಳ್ತಕ್ಕ ಆಧಾರ ಬೇಕು. ಅದನ್ನು ಇನ್ನೊಬ್ಬ ಸರ್ವಜ್ಞ ಹೇಳಿದರೆ ಅವನು ಸರ್ವಜ್ಞತ್ವ ಪ್ರೂವ್ ಆಗಬೇಕೀಗ. ಇನ್ನೊಬ್ಬ ಅವನು ಸರ್ವಜ್ಞತ್ವ ಪ್ರೂವ್ ಆಗಬೇಕು. ಕೊನೆಗೆ ಏನಾಯ್ತು, ಕೊನೆಗೆ ಅದು ಪೂರ್ತಿ ಎಂಡ್ಲೆಸ್ ಆಯಿತು. ಅದರಿಂದ ಎಂದು ಕೂಡ ಹೇಳಬಾರ್ದು. ಅಂದರೆ ಒಂದು ಬರೆದವನು ಸರ್ವಜ್ಞ ಅಂತ ಆಗಬೇಕು, ಅದು ಅವನು ಕೃತಿ ಅಂತ ಪ್ರೂವ್ ಆಗಬೇಕು. ಅದು ಅವನ ಕೃತಿ ಅಲ್ಲೇ ಇಲ್ಲ, ಅದು ಪ್ರೂವ್ ಆಗಬೇಕು. ಎರಡೂ ಪ್ರೂವ್ ಆದಮೇಲೆ ಅವನು ಮೋಸ ಮಾಡೋದಿಲ್ಲ ಅಂತ ಅದು ಪ್ರೂವ್ ಆಗಬೇಕು. ಆಮೇಲೆ ಮೋಸಗಾರ ಅಲ್ಲ ಅಂತ ಆಗಬೇಕು. ಇಷ್ಟೆಲ್ಲ ಆದಮೇಲೆ ನಮಗೆ ಅರ್ಥ ಆಗುತ್ತೆ ಹೇಳ್ತಾನೆ ಕೆಪಾಸಿಟಿ ಇದೆ ಅಂತ ಆಗಬೇಕು ಅವನಿಗೆ. ಒಂದಲ್ಲ ಎರಡಲ್ಲ, ಕೊನೆಗೆ ಎಲ್ಲಿ ಬಂತು, ಕೊನೆಗೆ ಅದು ಸಿಂಪಲ್ಲಾಗಿ ಅಪೌರುಷೀಯ ವಾಕ್ಯ ಒಪ್ಪಿಟ್ರೆ ಸಮಸ್ಯೆನೇ ಇಲ್ಲ. ಪೌರುಷೇಯ ವಾಕ್ಯ ಒಪ್ಪಿದಾಗ ಏನೇನು ಬಂತು ಸಮಸ್ಯೆಗಳು, ದೊಡ್ಡ ಅನವಸ್ಥಾದಿ ದೋಷಗಳೆಲ್ಲ ಬಂದುಬಿಡುತ್ತೆ. ಆದರೆ ಅಪೌರುಷೇಯ ವಾಕ್ಯ ಇದೆ ಅಂತ ಒಪ್ಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅದೇ ರೀತಿಯೇ ಭೇದನ ಸ್ವಾಭಾವಿಕ ಅಂತ ಒಪ್ಕೊಂಡ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಭೇದ ಎಂಬುದನ್ನು ಅಭೇದ ಒಪ್ಕೊಂಡು ಭೇದ ಕೊಡಿಸ್ಲಿಕ್ಕೆ ಅಂತ ಹೋದರೆ ಏನು ಸಮಸ್ಯೆ ಬರುತ್ತಾಗ, ಇರಬಾರ್ದು ಎಲ್ಲ ಸಮಸ್ಯೆಗಳು ಬಂದು ಹೋಗುತ್ತೆ. ಸೈಡ್ ಎಫೆಕ್ಟ್ ಅದು. ಭೇದ ಒಪ್ಕೊಂಡ್ರೆ ನೋ ಸೈಡ್ ಎಫೆಕ್ಟ್. ಅಜ್ಞಾನ ಒಪ್ಕೊಂಡು ಅಭೇದ ಒಪ್ಕೊಂಡ್ರೆ ಅವು ಬರೀ ಸೈಡ್ ಎಫೆಕ್ಟ್ಗಳೇ, ಮೇನ್ ಎಫೆಕ್ಟ್ ಇಲ್ಲೇ ಇಲ್ಲ. ಅದಕ್ಕೆ ಮೇನ್ ಎಫೆಕ್ಟ್ ನಿಲ್ಲು, ಸೈಡ್ ಎಫೆಕ್ಟ್ ಫುಲ್ ಆಗಿಬಿಡುತ್ತೆ. ಹಾಗಾಗಿ ಹೋಗ್ಲಿಕ್ಕೆ ಹೋಗಬಾರ್ದು. ಎಷ್ಟೋ ಸರ್ತಿ ಕೆಲವು ಸುಳ್ಳು ಹೇಳಿ ಸಿಕ್ಕವ್ರು, ಕೊನೆಗೆ ಸುಮ್ಮನೆ ಸತ್ಯ ಹೇಳಿದ್ರೆ ಆಗಿ ಹೋಗ್ತಿತ್ತು ಅಂತ ಹೇಳ್ತಾರೆ. ತುಂಬ ಸುಳ್ಳು ಹೇಳಿ ಕೊನೆಗೆ ಎಲ್ಲಿ ಬರುತ್ತದೋ ಅವ್ರು ಯಾಕಾದ್ರೆ ಶುರು ಮಾಡಿ ಇದೆಲ್ಲ ಕೂಡ ಸುಮ್ಮನೆ ಸತ್ಯ ಹೇಳಿದರೆ ಒಂದು ಸೆಕ್ಷನ್ ಅದು ಮುಗಿದು ಹೋಗ್ತಿತ್ತು ಅಲ್ಲಿಗೆ. ಇದೇನೋ ಸೀರೀಸ್ ಇದು, ಕೇಸು ದೊಡ್ಡದಾಯಿತು, ಇದು ದೊಡ್ಡದಾಯಿತು, ನನ್ನ ತಲೆನೂ ಕೆಟ್ಟೋಯ್ತು, ಇಷ್ಟೆಲ್ಲ ಮಾಡ್ಕೋತಾರೆ. ಅದಕ್ಕೆ ಯಾವುದು ಸತ್ಯಂ ವದ ಅದೊಂದು ಅರ್ಥ. ಸತ್ಯ ಹೇಳು, ಏನು ಸಮಸ್ಯೆ ಇಲ್ಲ. ಅದಕ್ಕೆ ಜಗತ್ತು ಸತ್ಯಂ ವದ, ಸತ್ಯ ಅಂತ ಒಪ್ಕೊಂಬಿಡಿ, ಏನು ಸಮಸ್ಯೆನೇ ಬರೋದಿಲ್ಲ. ಅಸತ್ಯ ಅಂಥೇಳಿ ಏನಾಗುತ್ತದು, ನೂರಾರು ಸಮಸ್ಯೆ ಬರುತ್ತೆ. ಆದ್ದರಿಂದ ಹೇಳೋದಕ್ಕೆ ಹೋಗಬೇಡ. ಆ್ಯಕ್ಚುಲಿ ಅದಕ್ಕೆ ಹೇಳೋದು, ಧರ್ಮಾಚರಣೆ ಇವತ್ತು ಸರಿಯಾಗಿ ಓದಿ ಪಾಸಾಗೋದು ಭಾರಿ ಸುಲಭ. ಕಾಪಿ ಹೊಡ್ಯಕ್ಕೆ ಭಾರಿ ಸಮಸ್ಯೆಗಳು ಜಾಸ್ತಿ. ಇಷ್ಟಾದರೂ ಬರೀ ಡಿಪೆಂಡೆನ್ಸು, ರೆಸ್ಟ್ಲೆಸ್ ಅವ್ರ ಹಣೆ ಬರ. ಇಷ್ಟೆಲ್ಲ ಆಗಿ ಅವ್ರು ಮರ್ಯಾದೆ ಕಳ್ಕೊತಾರೆ. ಅದು ಆಗ್ತಾ ಇರೋದು ಗ್ಯಾರಂಟಿ ಇಲ್ಲ, ಆದರೂ ಉಪಯೋಗ ಇಲ್ಲ. ಮರ್ಯಾದೆ ಹೋಗೋದು ನಿಶ್ಚಿತ.
ಇದರಲ್ಲಿ ಹಾಗಲ್ಲ. ದಡ್ಡ ಅಂತ ಆಯ್ತು ಅಷ್ಟೇ, ಏನು ತಪ್ಪ. ದಡ್ಡ ಆಗಲಿ, ದುಷ್ಟ ಅಂತ ಆಗಬಾರ್ದು, ಮೋಸಗಾರ ಅಂತ ಆಗಬಾರ್ದು. ಮೋಸಗಾರ ಅನ್ನೋದೇನಾದ್ರು ಮೈನಸ್ ಪಾಯಿಂಟ್. ಅದು ದಡ್ಡ ಮತ್ತು ಏನು ಮಾಡೋಕ್ಕಾಗೋದಿಲ್ಲ ಪಾಪ. ದಡ್ಡ ಅಪರಾಧ ಅಲ್ಲ, ಅದು ಜನ್ಮಾಂತರದ ಅಪರಾಧ ಈ ಸಂಬಂಧ ತೊಗೊಂಬರ್ತಿದ್ದಲ್ಲ. ಯೋಚನೆ ಮಾಡ್ತಾ ಹೊರಟುಬಿಟ್ರೆ ಲಾಘವ ಅಂತ ಹೇಳಲಿಲ್ಲ. ಲಾಘವ ಅಂದರೆ ಏನು? ಶಾರ್ಟ್ ಆಗಿರ್ಬೇಕು. ಸತ್ಯ ಹೇಳೋದು ಭಾರಿ ಲಾಘವ, ಸುಳ್ಳು ಹೇಳೋದು ಕಲ್ಪನಾ ಗೌರವ. ಒಂದು ಮತ್ತೊಂದು ಸುಳ್ಳು ಹೇಳ್ತಾ ಹೇಳ್ತಾ ಹೋಗೇ ಬಿಡ್ತಾರೆ. ಹಾಂ, ಯಾರು ಏನು ತಟಸ್ಥ? ಎಲ್ಲ ಒಂದೇ, ಏನು ಉತ್ತರ ಕೊಟ್ಟರು ಹಣೆ ಬರೋದು ಅಲ್ಲಿಗೆ. ತಟಸ್ಥತ್ವ ಇದೆಯಾ ಹೋಗಲಿ, ಅದೊಂದು ಪ್ರಶ್ನೆ. ಅದು ಒಪ್ಕೊಂಡು ಒಂದೊಂದು ಕಾನ್ಸೆಪ್ಟ್. ನಿರ್ವಿಶೇಷತ್ವ ಒಂದು ಕಡೆಗೆ, ಅದ್ವಿತೀಯತ್ವ ಒಂದು ಕಡೆಗೆ, ಐಕ್ಯ ಒಂದು ಕಡೆಗೆ, ಎಲ್ಲವೂ ಎಂಥವು ಒಂದಕ್ಕೊಂದು. ಕೆಲವರು ಇರ್ತಾರೆ, ಯಾವ ಔಷಧಿ ಕೊಟ್ಟು ಇನ್ನೊಂದು ರೋಗ ಒಡ್ಬಿಡಿಸ್ಬಿಡೋದು. ಈ ಔಷಧಿ ತೊಗೊಳೋದ್ರೆ ಕ್ಷಮ ಒಂದು, ಯಾಕೆ ಇನ್ನೊಂದು ಔಷಧಿಗೆ ಆಗಲ್ಲ, ಇನ್ನೊಂದು ರೋಗಕ್ಕೆ ಆಗಲ್ಲ. ಅದು ಗೊತ್ತಾಯ್ತಾ? ಆ ಥರದ್ದು ಬಂದುಬಿಡೋದು. ಅದು ನಿರೋಗಿ ಆಗೋದು ಅದಕ್ಕಿಂತ ಭಾರಿ ಸುಲಭನೇ. ಅಜ್ಞಾನ ಸಿದ್ಧವು. ಇವತ್ತೆಲ್ಲ ರೋಗಗಳು ಬರೋದು ತುಂಬ ಜನಗಳ ಕಾರಣ ಏನಂತ ಕೇಳಿದರೆ, ತಾವಾಗಿ ಬರೆಸ್ಕೊಳ್ಳೋ ರೋಗಗಳಿವೆಲ್ಲ ಸಹಜವಾದ ರೋಗಗಳಲ್ಲ. ಸಿಕ್ಕಲ್ಲಿ ತಿನ್ನೋದು ಇವನೇ ಮಾಡಿದ ತಪ್ಪದು, ಇವನ್ನೇ ಮಾಡಿದ ತಪ್ಪದೆಲ್ಲ ಕೂಡ. ಬಿಡಿದವ್ರು ಯಾಕೆ ಬರಲಿಲ್ಲ ಹಾಗಿದ್ದರೆ, ದೇಹ ಕೊಟ್ಟಿದ್ದಾನೆ ದೇವರು. ನ್ಯಾಚುರಲ್ ಇಮ್ಯುನಿಟಿ ಇದೆ ಬಾಡಿಗೆ. ಏನಿದೆ ನ್ಯಾಚುರಲ್. ಮಕ್ಕಳಿಗೆ ಇನ್ನೂ ಜಾಸ್ತಿ ಇರುತ್ತೆ ಇಮ್ಯುನಿಟಿ, ಗೊತ್ತಾಯ್ತಾ? ಬರ್ತಾ ಕಳ್ಕೊಂಡ್ಬಿಡ್ತಾನೆ. ಅಲಾಂಗ್ ವಿತ್ ಏಜ್ ಹೋಗೋದು ನ್ಯಾಚುರಲ್, ಗೊತ್ತಾಯ್ತಾ? 20 ವರ್ಷದವನು ಮುದುಕನ ಕಂಡ್ರೆ ಅನ್ಯಾಚುರಲ್, 80 ವರ್ಷ 90 ಮುದುಕಂಡ್ರೆ ನ್ಯಾಚುರಲ್. ಗೊತ್ತಾನೆ? ವಯಸ್ಸು ತುಂಬ ವಯಸ್ಸು ಇಮ್ಯುನಿಟಿ ಎಲ್ಲ ಸರಿ ಇದೆ. ಆದರೆ ಇವತ್ತು ಮಕ್ಕಳಿಗೆ ಇಮ್ಯುನಿಟಿ ಇರೋದಿಲ್ಲ ಅಂತ ತಂದೆ ತಾಯಿ ದೋಷ ಬಂದಿದೆ ಪಾಪ ಅವ್ರಿಗೆ. ತಂದೆ ತಾಯಿ ಕಡೆಯಿಂದ ಇವ್ರಿಗೆ ಹೋಯ್ತು. ಇವ್ರು ಇನ್ನೊಂದು ಮಾತಾಡ್ತಾರೆ, 5 ವರ್ಷದವರೆಗೂ ಮಕ್ಕಳಿಗೆ ಏನು ಬೇಕಾದರೂ ಕೊಡಿ, ಅದು ನಿಮಗೆ ಕೆಟ್ಟದ್ದು ಮಾಡೋದೇ ಇಲ್ಲ, ಅಷ್ಟು ಶಕ್ತಿ ಇರುತ್ತೆ. 5 ವರ್ಷಕ್ಕೆ ಮುಗೀತಂತ ಕತೆ. ಆಮೇಲೆ ಶುರುವಾಗಿ ಏನು ಮಾಡಬೇಕೀಗ? ಒಳ್ಳೆಯದನ್ನೇ ಕೊಡೋಕ್ಕೆ ಶುರು ಮಾಡಬೇಕು. ಅದು ಒಂದು ಹಂತ ಬರುತ್ತೆ, ಅಲ್ಲಿಂದ ಇನ್ನೂ ಹುಷಾರಾಗಬೇಕು. 5 ವರ್ಷದಲ್ಲಿ ಮಾತ್ರ ಫ್ರೀ. ಏನು ಕೊಟ್ಟರು ಮಕ್ಕಳಿಗೆ ಏನು ಸಾಮರ್ಥ್ಯ ಇರುತ್ತೆ, ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಆಮೇಲೆ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ದೇಹದ ಕೊಟ್ಟು ಅಷ್ಟು ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾನೆ. ಮೇಂಟೈನ್ ಮಾಡಿದರೆ ಜೀವನ ಪೂರ್ತಿ ಇರ್ತದೆ. ಏಜಿಂದ ಒಂದು ಬಿಟ್ಬಿಟ್ಟು ಅಲಾಂಗ್ ವಿತ್ ವೇಜ್ ನ್ಯಾಚುರಲ್ ಬೇರೆ. ಈ ರೀತಿ ಆಗೋದು ತಪ್ಪುತ್ತೆ. ತುಂಬ ಜನ ಇವತ್ತು ಮಾಡಿ ಸ್ವಯಂಕೃತ ಅಪರಾಧ ಅಂತ ಹೇಳ್ತೇವಲ್ಲ, ಬೆಸ್ಟ್ ಎಕ್ಸಾಂಪಲ್. ನಮ್ಮ ತಪ್ಪುಗಳಿಂದನೇ ತಂದುಕೊಡ್ತಿರೋದು. ಈ ಸ್ಮೋಕಿಂಗ್ ಅವೆಲ್ಲ ಯಾರು ಹೇಳಿದ್ದಾರೆ? ಸ್ಮೋಕಿಂಗು, ಡ್ರಿಂಕ್ಸು, ಇವೆಲ್ಲ ಡ್ರಗ್ಸು ಒಂದಲ್ಲ, ಪ್ರತಿಯೊಂದು ಕೂಡ ಅತ್ಯಂತ ನಮಗೆ ಅಪಾಯಕರ. ಇವನೇ ಮಾಡಿಕೊಳ್ಳೋ ತಪ್ಪುಗಳೇ ಹೊರತು ಮತ್ತೊಬ್ಬರಲ್ಲ. ಇನ್ನೊಬ್ಬರು ಮಾಡಿದರೆ ಅವ್ರ ತಪ್ಪಿದೆ. ಸರ್ಕಾರದ ವ್ಯವಸ್ಥೆನೇ. ಟೊಬ್ಯಾಕೋ ಮಾರ್ಬೋದು, ಬೀದಿ ಸಿಗಬಹುದು, ತಪ್ಪಾಯಿತು. ನಿಷಿದ್ಧ ಅಂತ ಗೊತ್ತಾದ್ಮೇಲೆ ಏನು ಮಾಡಬಾರ್ದು? ಅದನ್ನು ಬ್ಯಾನ್ ಮಾಡಬೇಕು. ನಾವು ನಿಷಿದ್ಧ ಅಂತ ಬರೆದಿದ್ದೀವಿಲ್ಲ ಅಂತ ಕೇಳಿದರೆ, ಬರೆದು ಮಾತ್ರಕ್ಕೆ ಹೋಗಲಿಲ್ಲ. ನೀವು ಫಾಲೋ ಮಾಡಬೇಕೀಗ. ನಾವು ಬರೆದಿದ್ದೀವಿ ತೊಗೊಳ್ಬೇಡಿ, ಅಲ್ಲ ನೀವು ಮಾಡಿದರೆ ಅದಕ್ಕೆ ಫಸ್ಟು ಆ ಪ್ರಶ್ನೆ ಬರೋದು. ಅದೇ ಆಗ್ತದೆ. ಬದುಕೋದು ಅದರಿಂದ, ಸಾಯ್ತಿರೋದು ಅದರಿಂದ. ಅದು ಬರ್ಕೋ ಇವರು ಸಾಯ್ತಾ ಇದ್ದಾರೆ ಅಷ್ಟೇ. ಹಾಗಾಗಬಾರ್ದು. ಇನ್ನೂ ಒಂದು ಪಾಯಿಂಟ್ ಆಗಿದೆ ನೋಡಿ. ಅಜ್ಞಾನ ಸಿದ್ಧೌ ಮಿಥ್ಯೋಪಾಧಿ ಸಿದ್ಧೌ ಜೀವಸಿದ್ಧೌ ತದಾಶ್ರಯ ಅಜ್ಞಾನ ಸಿದ್ಧಿ ಇತಿ ಚಕ್ರಕಂವಾ. ಚಕ್ರಕಾಶ್ರಯ ಬಂತು. ನ ಚ ಶುದ್ಧಮೇವ ಭ್ರಾಂತ್ಯ ಅಜ್ಞಮಿತಿ ಯುಕ್ತಂ. ಇಲ್ಲ, ಶುದ್ಧನೇ, ಅದು ಅಜ್ಞಾನ ತಿಳ್ಕೊಳ್ಳೋಕ್ಕೂ ಭ್ರಾಂತಿ ಬಂತು ಅಂದರೆ, ಭ್ರಾಂತಿಗೆ ಏನು ಬೇಕು ಯಾವಾಗಲೂ? ಮತ್ತೆ ಅಜ್ಞಾನ ಬೇಕು. ಈ ಪದವು ಬೇರೆ ಮಾಡಿದೆ ಹೊರತು ರೋಗ ಅದೇನೆ. ಅಜ್ಞಾನ ಸಿದ್ಧೌ ಭ್ರಮಸಿದ್ಧಿ. ಇನ್ನೊಂದು ಪದ ಜಾಸ್ತಿ ಸೇರಿಸ್ತೇವೆ ಅಷ್ಟಲ್ಲ. ಅವಾಗ ನೀವು ಮಾಡೋದ್ರಿಂದ ಏನಾಯ್ತಾಗ ಇನ್ನೊಂದು ಎಷ್ಟು ಜಾಸ್ತಿ ಕೊಟ್ಟಾಗುತ್ತೆ, ಏನೂ ಉಪಯೋಗ ಇಲ್ಲ. ತಸ್ಸಿದ್ಧೌ ಅಜ್ಞಾನ ಸಿದ್ಧಿ ರೀತಿ ಅನ್ಯೋನ್ಯಾಶ್ರಯತ್ವಾ. ಹೇಳಿದ ತಪ್ಪು, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಒಪ್ಕೊಂಡ್ಬಿಟ್ರೆ ಸರಿ. ಆ ಕಾನೂನೇ ಗೊತ್ತಿದ್ದಿಲ್ಲ ಅಂದರೆ ಇನ್ನೊಂದು ಕೇಸ್ ಶುರುವಾಗುತ್ತೆ. ಕಾನೂನು ಯಾಕೆ ತಿಳ್ಕೊಳ್ಳಿಲ್ಲ ಹಾಗಿದ್ದರೆ ನೀನು, ಅದು ಇನ್ನೊಂದಪ್ಪ 2 ಕೇಸ್ ಶುರುವಾಗುತ್ತೆ ಎಂದು ಹಾಗೆ ಹೇಳಬಾರ್ದು. ಹೌದು ಗೊತ್ತಿತ್ತು, ತಪ್ಪಾಡಿದೆ ಅಂದರೆ ಶಿಕ್ಷೆಗೆ ಒಂದು ಮಿತಿ ಸಿಕ್ಬಿಡುತ್ತೆ ತಕ್ಷಣ. ಅಜ್ಞಾನ ಸಿದ್ಧೌ ಭ್ರಮಸಿದ್ಧಿ ತತ್ಸಿದ್ಧೌ ಅಜ್ಞಾನ ಸಿದ್ಧಿ ರೀತಿ ಅನ್ಯೋನ್ಯಾಶ್ರಯತ್ವ. ಎಲ್ಲ ಉಪಾಧಿ ಕಾರಣ ಓದಿದಾಗ ಇವೆಲ್ಲ ಏನೂ ಸಮಸ್ಯೆ ಆಗೋದಿಲ್ಲ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಆಚಾರ್ಯರು. ಇದು 2 ಸೇರಿಸ್ಕೊಬಿಟ್ಟು ಇನ್ನೂ ಸಿಂಪಲ್ ಆಗಿಬಿಡೋದು. ನೆಕ್ಸ್ಟ್ ಅದೆಲ್ಲ ಕೆಳಗೆ ಕೊಟ್ಟಿದೆ ಉಪಾಧಿ ಕಾರಣದ ವಾಕ್ಯಗಳು ಕೆಳಗೆ. ಅನಾಗತ ಅತೀತಾಶ್ಚ ಯಾವಂತಹ ಸಹಿತಾ ಕ್ಷಣಾಃ ಅತೀತಾನಾಗತಾಶ್ಚೈವ ಯಾವಂತಹ ಪರಮಾಣವಃ ತತೋಪಿ ಅನಂತಗುಣಿತ ಜೀವಾನಾಂ ರಾಶಯಃ ಪೃಥಕ್ ಇತಿ ವತ್ಸಶ್ರುತೇಃ ನ ಸಂಸಾರಿಣಾಂ ಪರಿಸಮಾಪ್ತಿ ಅಸ್ಮತ್ಪಕ್ಷೇ. ಇನ್ನೊಂದಿದೆ, ಸಂಸಾರಿಗಳು ಆಗೋದೇ ಇಲ್ಲ,
ನಿಮ್ಮ ಬ್ರಹ್ಮ ಯಾವಾಗಲೂ ಕೂಡ ಸಂಸಾರಿ ಆಗಬೇಕಂತ ಕೇಳಿದವರು ಹೇಳ್ತಾನೆ. ಏನು ಎಷ್ಟಿದ್ದಾರೆ, ಕೋಟಿನೋ 10 ಕೋಟಿನೋ 20 ಕೋಟಿನೋ ಸ್ವಲ್ಪ ಮುಗಿದೋಗುತ್ತೆ ಅಂತ ಕೇಳಿದರೆ ಮುಗಿದೋಗೋದಿಲ್ಲ. ಇದು ಭಾಳ ಇಂಪಾರ್ಟೆಂಟ್. ಜೀವರು ಅನಂತ, ಜೀವರು ಅವ್ರ ಪ್ರಕಾರ ಎಲ್ಲ ಜೀವರು ಬ್ರಹ್ಮನ ಪಾರ್ಟ್ಸ್ ಅಂದಮೇಲೆ ಏನಾಯ್ತು, ಈಗ ಈ ಸೃಷ್ಟಿ ಅನಂತ, ಇವೆಲ್ಲ ಪ್ರೋಸೆಸ್ ಅನಂತ ಅಂದಮೇಲೆ ಏನು ಏನಿಲ್ಲ ಅಂತ, ಯಾವ ಕಾಲಕ್ಕೂ ಅವನಿಗೆ ಏನಿಲ್ಲ ಅಂತ ಆಗುತ್ತಾಗ ಮುಕ್ತಿ ಇಲ್ಲ ಅಂತಾಯ್ತು. ಅದು ಒಳ್ಳೇದು ನೋಡಿ. ಈಗ ನಮಗೆ ಹಿಂದೆ 100 ವರ್ಷ ಹೇಳಿದ್ರೆ ಅರ್ಥ ಆಗ್ತಿದ್ದಿಲ್ಲ. ಇದು ಈ ವೈರಸ್ ಕಾನ್ಸೆಪ್ಟ್ ಮೇಲೆ ಅರ್ಥ ಆಗುತ್ತೆ. ಏನು ಎಷ್ಟಿದೆ ಗೊತ್ತಾ ಜೀವರ ಸಂಖ್ಯೆ, ಈ ವಾಕ್ಯ ನೋಡಿ. ಇದು ಬೇರೆ ಯಾರನ್ನು ನೋಡಿಬಿಟ್ರೆ ಆಶ್ಚರ್ಯಪಟ್ಬಿಡ್ತಾರೆ. ಈ ವಿಷಯ ಅವತ್ತೇ ಮಧ್ವಾಚಾರ್ಯ ಹೇಳಿದ್ದಾರೆ, ಇದು ಆಶ್ಚರ್ಯಪಡ್ತಾರೆ. ಇವ್ರಿಗೆ ಯಾವುದೂ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ಅದರಿಂದ ಏನು ಹೊಸ್ತು ಅಂತ ಹೇಳಿ ಗೊತ್ತಾಗೋದಿಲ್ಲ. ಇವೆಲ್ಲ ಇವತ್ತು ಸೈನ್ಸ್ ಅರ್ಥ ಮಾಡಿಕೊಂಡ ವಿಚಾರಗಳು ಇವೆಲ್ಲ. ವೈರಸ್ ಎಂಬ ಒಂದು ಇದರೊಳಗೆ ಇಷ್ಟು ಜಾಗಗಳು ಎಷ್ಟು ವೈರಸ್ ಇರ್ಬೋದು, ಮಿಲಿಯನ್ಸ್ ಆಫ್ ವೈರಸ್ ಇರುತ್ತೆ, ಮಿಲಿಯನ್ಸ್ ಆಫ್ ವೈರಸ್ ಇರುತ್ತೆ. ಇದು ಮೊದಲು ಯಾರಿಗೂ ಅರ್ಥ ಏನಿದೆ ಅಂತ ಅಂದ್ಬಿಡ್ತು. ಇವತ್ತು ಈಜಿಯಾಗಿ ಹೋಗ್ತಾರೆ. ಅರ್ಥ ಆಯ್ತಾ ಎಂದು ಹೇಳಿದ್ದಾರೆ ನೋಡಿ. ಇದನ್ನು ವಿತ್ ಪ್ರೂಫ್ ಮತ್ತೆ ಸುಮ್ಮನೆ ಹೇಳಿದ್ದಲ್ಲ. ಅನಾಗತಾ ಅತೀತಾ ಚ ಯಾವಂತಹ ಸಹಿತಾ ಕ್ಷಣಾ, ಎಷ್ಟು ಕ್ಷಣಗಳಿನ್ನೂ ಬರಬೇಕೋ. ಅತೀತಾ, ಅನಾಗತ ಅಂದರೆ ಇನ್ನೂ ಬಂದಿಲ್ಲ, ಅತೀತ ಅಂದರೆ ಬಂದು ಹೋಗಿದೆ. ಯಾವಂತಹ ಈಗ ಎಷ್ಟಿದೆ, ಇವಿಷ್ಟು ಕೂಡ ಸೇರಿಸಿಬಿಟ್ರೆ ಯಾವ್ಯಾವ ಇವೆಲ್ಲ ಕ್ಷಣಗಳು. ಕ್ಷಣ ಎಷ್ಟಿರ್ಬೋದು, ಕ್ಷಣ ಅಂದರೆ ಲೋಯೆಸ್ಟ್. ಅದು ಟೈಮ್ ಮೆಜರ್ಮೆಂಟ್ಗೆ ಏನದು ಲೋಯೆಸ್ಟ್. ಅಷ್ಟು ಕ್ಷಣಗಳನ್ನು ಸೇರಿಸಿದರೆ ಅತೀತಾನಾಗತಾಶ್ಚೈವ ಯಾವಂತಹ ಪರಮಾಣವ, ಒಂದು ಕಾಲದ್ದಾಯ್ತೀಗ, ಇನ್ನೊಂದು ಪೃಥ್ವಿದು ಹೇಳ್ತಾರೆ. ಅತೀತ ಅನಾಗತಾ, ಅತೀತವಾದ ಅನಾಗತವಾದ ಪರಮಾಣವ, ಪರಮಾಣುಗಳು ಎಷ್ಟಿವೆ. ಈಗಿರವೇ ಅನಂತ ಇದೆ. ಫಸ್ಟ್ ಆಫ್ ಆಲ್ ಈಗಿರೋದೇ ಅನಂತ. ಅತೀತವಾದ ಎಷ್ಟಾಯ್ತು, ಈಗ ಅನಂತ 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 ಆಯಿತು. ಬರೋದೆಲ್ಲ ಎಷ್ಟಿದೆ, ಅನಂತ 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 ಆಗೋಯ್ತು. ಇವೆಲ್ಲ ಒಂದು ಕಡೆ ಸೇರಿಸಿದರೆ ಅದನ್ನು ಇದನ್ನು ಸೇರಿಸ್ಬೇಕೀಗ. ಮೊದಲು ಕಾಲದ ಸೇರಿಸ್ಬೇಕು, ಆಮೇಲೆ ದೇಶದ ಸೇರಿಸ್ಬೇಕು. ಇಷ್ಟೆಲ್ಲ ಮಾಡಿದಾಗ ಜೀವನ ಸಂಖ್ಯೆ ಎಷ್ಟಿದೆ ಗೊತ್ತಾ, ತಥೋಪಿ ಅನಂತ ಗುಣಿತ. ಅದರಷ್ಟು ಅದಕ್ಕೆಷ್ಟಿದೆ ಅಂತದು, ಅದಕ್ಕೆ ಅನಂತಪಟ್ಟು ಜೀವರಾಶಿ ಇದೆ. ಬರೀ ಜೀವರಲ್ಲ, ಜೀವರಾಶಿ ಅಷ್ಟಿದೆ. ಅದರಲ್ಲಿ ಎಷ್ಟಿದೆ, ಒಂದು ಜೀವರೊಳಗೆ ರುಜುಗಳೇ ಅನಂತ ಇದ್ದಾರೆ. ಫಸ್ಟು ರುಜುಗಳು ಅನಂತ, ಒಬ್ಬೊಬ್ಬ ರುಜುಗಳ ಸಂಖ್ಯೆ ಅನಂತ. ಗೊತ್ತಾಯ್ತಿಲ್ಲ. ಆ ರೀತಿ ಶೇಷಾಧಿಪ ಅವರ ಅನಂತ, ಇಂದ್ರಪದ ಅವರ ಅನಂತ, ಗಣಶಃ ಅನಂತ, ಆಮೇಲೆ ಒಬ್ಬೊಬ್ಬರೇ ಇದ್ದಿದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡ್ರೆ ಎಲ್ಲಿ ಮುಗೀತು ಸೃಷ್ಟಿ. ಇದು ದಾತ ಯಥಾಪೂರ್ವ ವಕಲ್ಪೆ. ಸೃಷ್ಟಿ ಆಗ್ತಾನೇ ಇರುತ್ತೆ, ನಿಲ್ಲೋದೇ ಇಲ್ಲ. ತಥೋಪಿ ಅನಂತ ಗುಣಿತ ಜೀವಾನಾಂ ರಾಶಯ ಪೃಥಕ್. ಜೀವಗಳ ರಾಶಿಗಳೇ ಪ್ರತ್ಯೇಕವಾಗಿ. ಬರೀ ರುಜುಗಳನ್ನು ತೊಗೊಂಡ್ರು ಕೂಡ ಇವಿಷ್ಟು ಲೆಕ್ಕ ಹಾಕಿದ ಎಷ್ಟಿದೆಯಲ್ಲ ಅಷ್ಟಾಗ್ತಾರೆ. ಬರೀ ಒಬ್ಬೊಬ್ಬರೇ ತೊಗೊಂಡ್ರು ಕೂಡ, ಬರೀ ಕಲಿಗಳ ಲೆಕ್ಕ ತೊಗೊಂಡ್ರು ಕೂಡ ಎಷ್ಟು ಜನ ಆಗ್ತಾರೋ ಅವರು, ಇಷ್ಟ ಆಗಿಬಿಡ್ತಾರೆ. ಆದ್ದರಿಂದ ಎದ್ದು ಇದಕ್ಕೆ ಕೊನೆ ಇಲ್ಲ. ಇದು ವತ್ಸಶ್ರುತೇ ನ ಸಂಸಾರಿಣಾಂ ಪರಿಸಮಾಪ್ತಿ ಅಸ್ವತ್ ಪಕ್ಷೇ. ಪುರಾಣ ಹೇಳೇ ನಿಮ್ಮ ಪುರಾಣ ಒಪ್ಪೋದಿಲ್ಲ ಅಂತವ್ರು. ಇದು ವತ್ಸಶ್ರುತಿ. ಇದು ವತ್ಸಶ್ರುತಿ. ಶ್ರುತಿ ಹೇಳ್ತಾ ಇದೆ ಅಂದಮೇಲೆ ಶ್ರುತಿ ಅಪೌರುಷೇಯ, ಶ್ರುತಿ ವೈದಿಕರು. ನೀವು ಅದನ್ನೇನು ಮಾಡಬೇಕಾಯ್ತು, ಈಗ ಒಪ್ಪಬೇಕಾಯ್ತು. ದೇರ್ಫೋರ್ ನಿಮ್ಮ ಬ್ರಹ್ಮನಿಗೆ ಏನಿಲ್ಲ ಅಂತಾಯಿತು, ಉಪಾದಿಯಿಂದ ಅಜ್ಞಾನ ಇತ್ಯಾದಿ ಒಪ್ಕೊಂಡ್ಬಿಟ್ರೆ ಮುಕ್ತಿ ಇಲ್ಲ ಅಂತ ಆಗುತ್ತೆ ಅಷ್ಟೆ. ಇತಿ ವತ್ಸಶ್ರುತೇ ನ ಸಂಸಾರಿಣಾಂ ಪರಿಸಮಾಪ್ತಿ ಅಸ್ಮತ್ ಪಕ್ಷೇ. ನಮ್ಮ ಪಕ್ಷದಲ್ಲಿ ಎಂದೂ ಕೂಡ ಏನಿಲ್ಲ, ಸಂಸಾರಿಗಳು ಪರಿಸಮಾಪ್ತಿ ಆಗತ್ತೆ ಅಂತ ತಿಳ್ಕೊಳ್ಳೋಕೆ ಹೋಗಲೇಬೇಡಿ. ಸೃಷ್ಟಿ ನಡೀತಾನೆ ಇರುತ್ತೆ. ಸಂಸಾರಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೊಸ ಬ್ಯಾಚ್ ಅದು. ಈಗಾಗಲೇ ಒಂದು ಕಾಲೇಜ್ ಶುರು ಮಾಡ್ದ, ಫಸ್ಟ್ ಇಯರ್ ಬಂತು ಆ ವರ್ಷ, ಸೆಕೆಂಡ್ ಇಯರ್ ಬಂತು, ಥರ್ಡ್ ಇಯರ್ ಬಂತು, ಆ ಕೋರ್ಸ್ ಮುಗೀತು. ಬಟ್ ಮೊದಲೇ ಕೋರ್ಸ್ ಇರ್ತಾನೇ ಇರ್ತಾರೆ, ಬಟ್ ಎಂಡ್ಲೆಸ್ ಹೋಗ್ತಾನೆ ಇರುತ್ತೆ. ಹಾಗೆ ಒಂದೊಂದು ಕೋರ್ಸು ಹೀಗಾದರೆ ಎಷ್ಟು ಕೋರ್ಸ್ ಇವೆ ಯೋಚನೆ ಮಾಡಿ. ಗಣಶಃ ಲೆಕ್ಕ ಹಾಕಿದರೆ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇದರೊಳಗೇ, ನಮ್ಮ ದೇಹದೊಳಗೆ ಎಷ್ಟು ಬ್ಯಾಕ್ಟೀರಿಯಾ ಇವೆ ಗೊತ್ತಾ ನಿಮಗೆ? ಹುಳುಗಳ ರಾಶಿ ಇದ್ದಾಗ. ಆ್ಯಕ್ಚುಲಿ ನಾವಿರೋದೆಲ್ಲ ದೇಹ ಅಂದರೆ ಏನದು, ಕ್ರಿಮಿಗಳ ರಾಶಿ ಇದ್ದಾಗೆ. ಅದಕ್ಕೇ ಬಾಡಿ ಯಾವಾಗ ಸತ್ತೋಗೋ ತಕ್ಷಣ ಕ್ರಿಮಿ ಯಾತಕ್ಕೆ ಬರುತ್ತದೆ, ಅವ್ರ ಪಿಚ್ಚದು, ಅವ್ರ ಮನೆ ಪಾಪ, ಅದು ಎಲ್ಲ ಸೇರ್ಕೊಂಡ್ಬಿಡ್ತಾವೆ ಬಂದ ತಕ್ಷಣ. ಅರ್ಥ ಆಯ್ತು? ಭಾಳ ಆಶ್ಚರ್ಯ. ಅದಕ್ಕೆ ಕಾಯ್ತಿರ್ತವೆ ಅಂತ ಪ್ರಾಣಿಗಳೆಲ್ಲ, ನಮಗೆ ಫುಡ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಇಲ್ಲ ಬೆಂಕಿಯಲ್ಲಿ ಸುಡಬೇಕು, ಇಲ್ಲ ಇದು ಎಲ್ಲ ಬೇರೆ ದಾರಿ ಇಲ್ಲ ಮಣ್ಣಾಗಬೇಕು, ಅಲ್ಲಿ ಬೆಂಕಿ ಎರಡೇ ದಾರಿ ಇರುತ್ತೆ ಡೆಸ್ಟ್ರಾಯ್ ಆಗಬೇಕಾದ್ರೆ. ಅದ್ರ ಭಾಗ ಅವೆಲ್ಲ ಹೇಳ್ತಾರೆ. ಇವೆಲ್ಲ ಎಂಥದ್ದು, ಇವೆಲ್ಲ ಹದ್ದು ನರಿ ಕಾಗೆಗಳೆಲ್ಲ ಕಾಯ್ತಾ ಇರ್ತಾವಂತೆ, ಯಾವಾಗ ಸಾಯ್ತವನ್ನ ತಿಂದೋಗ್ಬೋದು ಅಂತ ಹೇಳ್ಬಿಟ್ಟು. ಅಷ್ಟರ ಮಟ್ಟಿಗೆ ಬಸ್ನಲ್ಲಿ ಸೀಟ್ ಹಿಡಿದು ಯಾವಾಗ ಹಿಡಿತೋ ನಾವು ಕೊಡ್ಬೋದು ಅಂತ ಕಾಯ್ತಿರ್ತಾರಲ್ಲ, ಆ ರೀತಿ ಕಾಯ್ತಾ ಇರ್ತಾರೆ. ಪರಮಾಣು ಪ್ರದೇಶೇಪಿ ಒಂದಾಯ್ತು. ಈಗ ಇನ್ನೊಂದು ಆಸ್ಪೆಕ್ಟ್ ಹೇಳ್ತಾರೆ, ರಿಪಿಟೇಷನ್ ಹೊಸ್ತು ಹೇಳ್ತಾರೆ ಮತ್ತೆ. ಪರಮಾಣು ಪ್ರದೇಶೇಪಿ
ಅಣು ಪರಮಾಣು ಪರಮಾಣು, ದೇಶ ಪ್ರದೇಶ, ಅತಿ ಚಿಕ್ಕ ಅಂದರೆ ನಾವು ಇಮ್ಯಾಜಿನ್ ಮಾಡೋದು ಅತಿ ಚಿಕ್ಕ ಜಾಗ. ಆ್ಯಕ್ಚುಲಿ ಫಿಸಿಕಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅಷ್ಟು ಜಾಗದೊಳಗೆ ಅನಂತಹ ಪ್ರಾಣಿರಾಶಯ. ಎಷ್ಟು ಜೀವಕೋಶ ಇರುತ್ತೆ, ಎಷ್ಟು ಜೀವಕರು, ಅನಂತ ಜೀವರಿರುತ್ತೆ. ಹೇಳಿಲ್ಲ, ಇವತ್ತು ಅರ್ಥ ಆಗೋ ವಿಚಾರಗಳು. ಇವತ್ತಿದನ್ನೆಲ್ಲ ನೋಡಿಬಿಟ್ರೆ ಆ್ಯಕ್ಚುಲಿ ನೋಡಿದವರು ಎಷ್ಟು ಆಶ್ಚರ್ಯ ಪಡ್ತಾರೆ. ಫಸ್ಟು ಅವು ಗ್ರೇಟ್, ಇವು ನಮಗೇನು ಹೇಳಿ ಗೊತ್ತೇ ಇಲ್ಲ, ಅದು ಓದೇ ಗೊತ್ತಿಲ್ಲ, ಹೇಳಿ ಗೊತ್ತಾಗಿದೆ ಅಂತ ಶುರುವಾಗುತ್ತೆ. ತಪ್ಪದು, ಎಲ್ಲೋ ಡೈವರ್ಟ್ ಆಗಿಬಿಡ್ತಾರೆ. ಓದ್ತಾ ಯಾವುದಕ್ಕೂ ಹೋಗಿಬಿಟ್ಟು ಕಡೆಗೆ ಬುದ್ಧಿ ಡೆವಲಪ್ ಮಾಡ್ಕೊಳ್ಳೋಕೆ ಹೋಗಿ ಇರೋದು ಕಳ್ಕೊಂಡ್ಬಿಡ್ತಾರೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಮೊದಲು ನಾವು ತಿಳ್ಕೊಬೇಕು ಫಸ್ಟ್ ಇದನ್ನು. ಅವಾಗ ಅರ್ಥ ಏನು ಸಾಧನೆ ಸಾಮಾನ್ಯನ ಇದು. ಇಷ್ಟೊಡ ನಾವು ಇವತ್ತು ಬಂದಿದ್ದೇವೆ ಅಂದರೆ ಎಷ್ಟು ಚಾನ್ಸ್ ಇದು. ಅದು ಒಂದು ವೇಕೆನ್ಸಿಗೆ ಲಕ್ಷ ಎಲ್ಲ ಅಪ್ಲೈ ಮಾಡ್ತಾರೆ ಕೇಳ್ತೀವಲ್ಲ, ಇನ್ಫೈನೈಟ್ ಅಪ್ಲಿಕೇಶನ್ ಇದೆ ಒಂದು ವೇಕೆನ್ಸಿಗೆ. ಅದರಲ್ಲಿ ದೇವ್ರು ಕೊಟ್ಟಿದ್ದಾರೆ ಅಂದರೆ ಏನಿದು ಪರಮಾನುಗ್ರಹ ತಾನೇ ದೇವರದು, ತಿಳಿತಿಲ್ಲ. ಇದುವರೆಗೆ ಬರ್ಲಿಕ್ಕೆ ಸಾಧ್ಯ ಇತ್ತಾ? ಭಾರಿ ಆಶ್ಚರ್ಯ. ಕಾಲ ಎಷ್ಟಿದೆ, ಅದರೊಳಗೆ ದೇವ ಇವಾಗ ಸಿಕ್ಕಿದೆ ನಮಗೆ. ಇದನ್ನು ಕಳ್ಕೊಳ್ಳೋಕೆ ಹೋಗಬಾರ್ದು ಈಗ. ಹಾಂ ಮೀನ ಹಾಂ ಹೇಳಿದ್ದೇನೋ ಅವ್ರು ಹೇಳಿದ್ದಾರೆ, ಕಲಿಯುಗದಲ್ಲಿ ಈಗಿರಬೇಕು. ರಾತ್ರಿ ಹೊತ್ತು ಇರ್ತದಪ್ಪ, ನೀವು ಹುಷಾರಾಗಿರಿ. ರಾತ್ರಿ ಹೊತ್ತಲ್ಲಿ ಸೂರ್ಯ ಇರೋದಿಲ್ಲ, ಗೊತ್ತಾಯ್ತಾ? ಅಂಥೇಳಿ ನೀವು ಕತ್ತಲಲ್ಲಿ ಕೊಡ್ತೀರಾ, ಏನು ಮಾಡ್ತೀರಿ? ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಆಚಾರ್ಯ. ನಾವೇನು ಮಾಡಿದ್ವಿ, ಯಾಗೂ ಬೆಳಕಿಲ್ಲ ಅಂತ ಕೂತ್ಕೊಂಡ್ಬಿಟ್ವಿ ಅಷ್ಟೇ. ಕ್ಲಾಸ್ ಲೆಟ್ ಆಫ್ ಅಂತಷ್ಟು ಖುಷಿ ಆಗುತ್ತಲ್ಲ, ಆ ಥರ ಆಯಿತು. ಲೆಟ್ ಆಫ್ ಅಂದರೆ ಮೇಕ್ ಪ್ರಾಪರ್ ಯೂಸ್ ಆಫ್ ಇಟ್ ಅಂತ ಅರ್ಥನೇ ಹೊರತು ಕೂತ್ಕೊಂಡು ನಿದ್ದೆ ಹೊಡೆದ್ಬೇಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಎಚ್ಚರಿಕೆ ಅದೆಲ್ಲ. ಈ ವಾರ ನೀರಿರೋದಿಲ್ಲ, ಏನರ್ಥ ಅದಕ್ಕೆ? ದಿವಸ ಬೈತಾ ಕೊಡೋದು. ಅಲ್ಲಿ ಮೊದಲು ಹೇಳಿದ್ದೆ ಆಗ್ತದೆ ನಿಮಗೆ, ಈಗ ವಾರ್ನಿಂಗ್ ಕೊಟ್ಟಿದ್ದೆ ಯಾತಕ್ಕೆ? ರೆಡಿಯಾಗಿರಿ ಅಂತ ಅರ್ಥ. ವಾರಕ್ಕಾಗಷ್ಟು ವ್ಯವಸ್ಥೆ ಮಾಡ್ಕೊಂಬಿಡಿ ಅಂತ ಅರ್ಥ. ನೆಕ್ಸ್ಟ್ ಪೆಟ್ರೋಲ್ ಬಂಕ್ 20 ಕಿಲೋಮೀಟರ್ಸ್ ಅಂತೇಳಿ ಅರ್ಥ ಏನದಕ್ಕೆ? ಈಗ ನಿಮ್ಮ ಪೆಟ್ರೋಲ್ ಇಲ್ಲೇ ಹಾಕ್ಸೋಬಿಡಿ ಅಂತ ಅರ್ಥ. ಇಲ್ಲ ಹಾಕ್ಬೇಕು, ಹೇಳಬೇಕಾಗತ್ತೆ. ಮುಂದೆ ಕರ್ವಿದೆ ನೋಡ್ದೆ ಮತ್ತೆ ಹೊಡೆದ ನೋಡಿ ಬೇಕಾದ್ರೆ ಯಾಕೆ ಹಾಕಿರೋದು ಯಾತಕ್ಕೆ ಅದನ್ನು? ಅದು ಶಾಸ್ತ್ರ ಅದಕ್ಕೆ ಅಡ್ವೈಸ್ ಮಾಡ್ತಾವೆ, ಹಾಗೆ ಹುಷಾರಾಗಿರಿ. ಇವೆಲ್ಲ ಏನಿದು ಗೈಡ್ಲೈನ್ಸ್ ಇದ್ದಾಗೆ. ಟ್ರಾಫಿಕ್ ರೂಲ್ಸ್ ಆಗೋ ಇದು ಲೈಫ್ ರೂಲ್ಸ್ ಇವೆಲ್ಲ ಕೂಡ. ಅದನ್ನು ಫಾಲೋ ಮಾಡಿದರೆ ಸಮಸ್ಯೆ ಬರೋದಿಲ್ಲ, ಆ್ಯಕ್ಸಿಡೆಂಟ್ ಆಗೋದಿಲ್ಲ. ಆಗ ನೋಡ್ಕೊಂಡು ಡ್ರೈವ್ ಮಾಡ್ತಾರೆ, ಸರಿಯಾಗೇನು ಆಗೋದೇ ಇಲ್ಲ. ನೋಡಲಿಲ್ಲ ಅಂತ ಹೇಳಿದ್ರೆ ಆ ತಪ್ಪಿದ್ದಲ್ಲ. ಅದು ಬೋರ್ಡ್ ಹಾಕ್ತಾರೆ ಅವ್ರ ತಪ್ಪು, ಅವ್ರ ತಪ್ಪು, ಓದ್ದೆ ಹೋದ್ರೆ ಇವನು ತಪ್ಪು. ಇವತ್ತು ಶಾಸ್ತ್ರ ಪರ್ಫೆಕ್ಟ್ ಇರೋದ್ರಿಂದ ಆ ಸೈಡಲ್ಲಿ ಏನು ದೋಷ ಇಲ್ಲ. ದೋಷ ಇರೋದು ಯಾರಲ್ಲೀಗ? ನಮ್ಮಲ್ಲಿ. ಪರಮಾಣು ಪ್ರದೇಶೇಪಿ ಅನಂತಹ. ಇವು ಕೊರೋನಾ ಬಂದಾಗ ಅರ್ಥ ಆಯ್ತು. ಈಗ ಇಡೀ ಕೊರೋನಾ ಎಷ್ಟು ವೈರಸ್ಸಲ್ಲಿ ಸೇರಿಸಿ ಎಷ್ಟಾಗ್ತಿತ್ತಂಥದ್ದು? 0.5 ಗ್ರಾಮ್, ಗೊತ್ತಾಯ್ತಾ? ಇದು ಜಗತ್ತೆಲ್ಲ ಕವರ್ ಮಾಡಿದೆ. ಅದು ಜಗತ್ತೆಲ್ಲ ಕವರ್ ಮಾಡಿದ್ದ. ಅದು ಒಟ್ಟು ವೇಟು ಹಾಫ್ ಗ್ರಾಮ್ ಅಂದರೆ ಏನು ಇಮ್ಯಾಜಿನ್ ಮಾಡಿ. ಇದು ಮಾತು ಎಷ್ಟು ಸತ್ಯ ನೋಡಿ ಆಚಾರ್ಯ ಹೇಳಿದ್ದೀಗ. ಅರ್ಥ ಆಯ್ತಾ? ಇಲ್ಲಿ ಕೆಲವು ತಮಾಷೆ, ಮುಟ್ಟಿರು ಬಂದುಬಿಡುತ್ತಾ ನಿಮಗೆ, ಮಡಿ ಹೋಗಿಬಿಡುತ್ತಾ ಅಂತಾರೆ. ಅವಾಗ ಆಗಿದ್ದೇನೀಗ ಹಾಗಿದ್ರೆ ಮಡಿ ಹೋಗಲಿಲ್ಲ, ಪ್ರಾಣನೇ ಹೋಯ್ತಲ್ಲ. ಮಡಿ ಹೋಗೋದು ಬೇಡ, ಪ್ರಾಣನೇ ಕಳ್ಕೊಂಡು ಏನೋ ಅನ್ಲಕ್ಕೋ ಏನೋ ನಡೆದೋಯ್ತು. ಈಗ ಅದು ಇದೊಂಥರ ಶಾಸ್ತ್ರ ಸತ್ಯತ್ವಕ್ಕೆ ಒಳ್ಳೆಯ ಎಕ್ಸಾಂಪಲ್ ಅದು ಕೊಟ್ಟಿದ್ದು. ಬಟ್ ಜನ ಮರ್ತು ಬಿಡ್ತಾರೆ. ಅದನ್ನು ಉಳಿದವ್ರು ಬಿಟ್ಬಿಡಿ, ಗೊತ್ತೇ ಇಲ್ಲ. ಓದೋರು ಮರ್ತು ಬಿಡ್ತಾರೆ ಯಥಾ ಪ್ರಕಾರ. ತಪ್ಪು, ಅದು ತಪ್ಪು. ಬಾಡಿ ತಪ್ಪನ್ನೇ ಮತ್ತೆ ಮಾಡಿದರೆ ದಡ್ಡ ಅಂತ. ಮೊದಲು ಅಜ್ಞಾನಿ, ಆಮೇಲೆ ದಡ್ಡ. ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ದುಷ್ಟ ಇನ್ನೊಬ್ರು ಮಾಡಿದಾಗ, ಆಮೇಲೆ ಸತ್ತ. ಅಷ್ಟು ಹೇಳಬೇಕಾಗ್ತದೆ. ಎಂದು ಕೂಡ ತಿಳಿದೇ ಮಾಡಿದ ತಪ್ಪಿಗೆ ಒಂದು ಎಕ್ಸ್ಕ್ಯೂಸ್ ಇರುತ್ತೆ, ತಿಳಿದಿರೋದು ಮಾಡೋ ತಪ್ಪು ಇರೋದಿಲ್ಲ. ಸೂಕ್ಷ್ಮತ್ವಾದ ಈಶಶಕ್ತಿಯ ಇವ ಸ್ಥೂಲ ಅಪಿ ಸಂಸ್ಥಿತಾ. ಕೆಲಸ ಎಷ್ಟು ಬೈತಾರೆ, ಎಷ್ಟು ಬಯಸ್ಕೊತೀವಿ ಅಂತ ಅರ್ಥ ಆಗಲ್ಲ ಅವರಿಗೆ. ಎಷ್ಟು ಬೈತಾರೆ ಇರುತ್ತೆ ಅದು ಬೈಯೋದು. ಎಷ್ಟು ಬಯಸ್ಕೊತೀಯಲ್ಲ, ನೀನು ಅರ್ಥ ಆಗೋದಿಲ್ಲ. ಆಗಿದ್ದರೆ ಹೋಗಲಿ. ಈ ಆ್ಯಂಗಲ್ ನೋಡಬೇಕಾದ್ರೆ ಒಂದೇ ಆ್ಯಂಗಲಲ್ಲಿ ನೋಡಿದಾಗ ಒಂದು ಉದ್ಧಾರ ಆಗೋದಿಲ್ಲ, 2 ಆ್ಯಂಗಲಲ್ಲೂ ನೋಡಬೇಕು. ಆಗೊಂದು ಪ್ರಶ್ನೆ ಬಂದು ಮತ್ತೆ ಈಗ ಏನಿದೆ ಆಶ್ಚರ್ಯ, ಇವೆಲ್ಲ ಹೇಗಿದೆ ಅಂತ ಕೇಳಿದರೆ ಸೈನ್ಸ್ 1000 ಹೇಳುತ್ತೆ. ಅಥವಾ ಅಲ್ಟಿಮೇಟ್ ಆನ್ಸರ್ ಕೊಡ್ತಾರೆ. ಸೂಕ್ಷ್ಮತ್ವಾದ ಈಶಶಕ್ತಿಯ ಇವ ಸ್ಥೂಲಾಭಿ ಸಂಸ್ಥಿತಾ. ಇವೆಲ್ಲ ಅಪ್ರಾಕೃತ ಅಲ್ಲ, ನೆನಪಿಟ್ಕೋಬೇಕು. ಏನಿವೆಲ್ಲ ಪ್ರಾಕೃತ ಪ್ರಪಂಚದ ಬಗ್ಗೆ ಆಚಾರ್ಯ ಹೇಳ್ತಾ ಇರೋದು. ಪ್ರಾಕೃತ ಪ್ರಪಂಚ ಇದು, ಅಪ್ರಾಕೃತ ಪ್ರಪಂಚ ಅಲ್ಲ. ಅದಂಥದ್ದು ಇದಕ್ಕದಕ್ಕೂ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಇವತ್ತೇನಾದ್ರು ಏರಿಗೆ ರೋಡ್ ಮಾಡೋಕ್ಕೆ ಕೆಲಸ ಸರ್ಕಾರಕ್ಕೆ ಗತಿ ಏನಾಗ್ತಿತ್ತು? ಏರಿಗೆ ರೋಡ್ ಮಾಡ್ತಾ ಕೂತ್ಕೊಂಡಿದ್ದಾರೆ ಫ್ಲೈಟಿಗೆಲ್ಲ, ಏನಾಗ್ತಿತ್ತು ಗತಿ? ಏನದು? ದೇವರೇ ಕೊಟ್ಟರೆ ಅವಕಾಶ. ಅದು ಆಕಾಶ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅದೇ ರೋಡ್ ಮಾಡೋದೇನಿಲ್ಲ ಅದಕ್ಕೆ, ಹೌದಲ್ಲ? ಇಲ್ಲಿ ರೋಡ್ ಮಾಡೋದೇ ಸಡೆಬರ ಆಗಿದೆ. ಅಲ್ಲಿ ರೋಡ್ ಮಾಡಿದ್ದಾರೆ, ದೇವರು ಮಾಡಿ ಇಟ್ಬಿಟ್ಟಿದ್ದಾರೆ ಹಾರಾಟಕ್ಕೆ. ಅದೇ ರೋಡ್ ಮಾಡೋ ಕೆಲಸ ಬಿದ್ದು ರಿಪೇರಿ ಬಂದಿದ್ದು ಏನಾಗ್ತಿತ್ತು? ಏನಿಲ್ಲ. ಇಷ್ಟು ಮಾಡಿ ಏನೇನೋ ಆಗಲೇ ಇರುತ್ತೆ. ದೇವ್ರು ಮಾಡಿದ್ರೆ ಹೇಗಿರುತ್ತೆ ಎಂಬುದಕ್ಕೆ ಅದು ಸಾಕ್ಷಿ. ನಾವು ಮಾಡಿಕೊಂಡ್ರೆ ಹೇಗಿರುತ್ತೆ ಇದು ಸಾಕ್ಷಿ. ಸೂರ್ಯಚಂದ್ರರು ದೇವ್ರು ಹಚ್ಚಿಟ್ಟು ಒಂದು ದೀಪ ಹೇಗಿದೆ, ನಾವು ಎಷ್ಟು ಅನಂತ ದೀಪ ಹಚ್ಚಿದ್ರು ಕೂಡ ನಮಗೇನಾಗೋದಿಲ್ಲ.
ಈ ಸಿಂಪಲ್ಲಾಗಿ ನೋಡಿಬೇಕಾದ್ರೆ ಒಂದು ಸೂರ್ಯ ಇದ್ದಾರೆ ಅಷ್ಟೇ. ಎಷ್ಟು ದೀಪ ಯಾಕೆ ಇಡೀ ಜಗತ್ತಿನ ತುಂಬ ರಾತ್ರಿ ಎಷ್ಟು ದೀಪ ಇರ್ಬೋದು, ಎಷ್ಟು ಅನಂತ ಇರ್ಬೋದು. ನಮ್ಮ ಈ ಲೆಕ್ಕದಲ್ಲಿ ಹೇಳೋಕ್ಕೆ ಬರೋದಿಲ್ಲ ಅಷ್ಟು ದೀಪ. ನಮ್ಮ ಮನೆಯೊಳಗೆ ಹೇಳಿದ್ರೆ ಎಲ್ಲ ಸಾಕಾಗಲಿ ಎಷ್ಟೋ ಸಲ ಬಲ್ಬ್ ತರಬೇಕಾದ್ರೆ ಇಷ್ಟ ಅಯ್ಯೋ ಎಷ್ಟನ್ನು ತರಬೇಕಲ್ಲ ಅನಿಸ್ಬಿಡುತ್ತೆ, ಹೌದಲ್ಲ? ಅದು ಇಡೀ ಜಗತ್ತಿಗೆ ಎಷ್ಟಿರ್ಬೋದು. ಇಷ್ಟಾದರೂ ಏನಾಗಿರುತ್ತದ ದೀಪಗಳೇ ಹೊರತು ಸೂರ್ಯ ಆಗಲಿಲ್ಲ. ದೇವ್ರು ಮ್ಯಾಜಿಕ್ ತೋರಿಸ್ತಾರೆ, ಆತಿಟ್ರೆ ಹೇಗಿರುತ್ತೆ, ನಾವು ಮಾಡಿದರೆ ಹೇಗಿರುತ್ತೆ ಅಂತ. ಅರ್ಥ ಆಯ್ತಾ? ಇದೆಲ್ಲ ಕಂಪೇರ್ ಮಾಡ್ಕೋಬೇಕು. ಎಲ್ಲ ನಮ್ಮದೇ ಅಂತ ಹೇಳಿದರೆ ದೇವ್ರು ಈಕ್ವಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇಷ್ಟೆಲ್ಲ ಮಾಡೋ ರಾತ್ರಿ ಹಗಲಂತ ಕರೆಯೋದಿಲ್ಲ ಯಾರು ಕೂಡ. ಅದು ರಾತ್ರಿಯೇ ದೀಪಗಳಷ್ಟೇ. ಇದು ಒಂದು ದೀಪನೂ ಇಲ್ಲ ಹಗಲು, ಒಂದು ದೀಪನೂ ಇಲ್ಲ ಹಗಲು. ಅದು ಯಾತಕ್ಕೆ? ದೇವರು ಮಾಡಿದ್ದು. ದೇವರು ಮಾಡಿದಾಗ ಅದು ಹಗಲ. ಮನುಷ್ಯನಿಗೆ ಹಗಲು ಮಾಡ್ಲಿಕ್ಕೆ ಬರೋದಿಲ್ಲ, ದೀಪ ಹಚ್ಚಲಿಕ್ಕೆ ಬರ್ಬೋದು ಬೇಕಾದರೆ, ಅದು ಪರಾಧಿ ನಾವೆಲ್ಲ ವಿಚಾರ ಆಮೇಲೆ. ಆದರೆ ಹಗಲು ಮಾಡೋ ಶಕ್ತಿ ಇಲ್ಲ. ಹಗಲು ಮಾಡೋ ಶಕ್ತಿ ಇರೋದು ಯಾರಿಗೆ? ಸೂರ್ಯನಿಗೆ ಮಾತ್ರ. ಸೂರ್ಯ ನಿಲ್ಲಿಸೋರು ನಾವ್ಯಾರೂ ಅಲ್ಲ. ಯಾರು ನಿಲ್ಲಿಸಿ? ಯಾವ ಅಪೋಸಿಟ್ ಪಾರ್ಟಿಯವ್ರು ನಿಲ್ಲಿಸಿಲ್ಲ ಅದು. ಯಾರು ನಿಲ್ಲಿಸಿರೋದನ್ನು? ಭಗವಂತ. ಅದು ಹೇಳಿ ಯದ್ಭೀಷ ಉದೈತಿ ಸೂರ್ಯ ಹೇಳಿಬಿಟ್ಟಿದ್ದಾರೆ. ದೇರ್ಫೋರ್ ದೇವರ ಶಕ್ತಿ ಅಂತದನ್ನು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಎಲ್ಲಿದೆ? ಈಶ ಶಕ್ತಿ ಇವ ದೇವರ ಸಾಮರ್ಥ್ಯ ಇದೆ. ಅದನ್ನೇ ಹರಿಕಥಾಂಸದಲ್ಲಿ ಬರೀತಾರೆ. ದೇವ್ರ ಮ್ಯಾಜಿಕ್ ಹೇಗೆ ಮಾಡಿದ್ದಾನೆ. ದೊಡ್ಡ ಟನ್ಗಟ್ಟಲೆ ಭಾರ ಇದೆ, ಒಂದು ವುಡ್ ಪೀಸ್ ಇದೆ, ಮರ, ದೊಡ್ಡ ಮರ, ಟನ್ಗಟ್ಟಲೆ ಭಾರ, ತೇಲ್ತಾ ಹೋಗುತ್ತೆ ಆರಾಮಾಗಿ. ಪಾಪ ಬಾರಡಿ ಇಷ್ಟಿರುತ್ತೆ, ಪಳಕ್ಕತ್ತ ಮುಳುಗೋಗ್ಬಿಡೋದು. ಗೊತ್ತಾಯ್ತಾ? ತೇಲಿಸುವ ದೊಡ್ಡದನ್ನು, ಸ್ಥೂಲವ ತೇಲಿಸುವ, ಸೂಕ್ಷ್ಮ ಮುಳುಗಿಸುವ. ಏನಿದು? ಅವನ ಮಾಯವಿದು. ಇದೆಲ್ಲ ಏನಿದು? ದೇವರ ಮಹಾಶಕ್ತಿ ಇದು. ಯೋಚನೆ ಮಾಡ್ತಾ ಹೊರಟ್ರೆ ಇನ್ನೆಲ್ಲಿ ಬೇಕಷ್ಟಿದೆ. ಬಳ್ಳಿಗೆ ಕುಂಬಳಕಾಯಿ ಇಟ್ಟ, ಆಲದಲ್ಲಿ ದೊಡ್ಡ ಮರ ಇಟ್ಟ, ನೋಡಿದ್ರೆ ಡಿಸ್ಪ್ರಪೋರ್ಷನೇಟ್ ಕಾಣುತ್ತೆ. ಮ್ಯಾಜಿಕ್ ತೋರಿಸ್ತಾನೆ, ಹೇಗೆ ಮಾಡ್ಬೋದು ಅಂತ ತೋರಿಸ್ತಾನೆ. ಅದೇ ಕುಂಬಳಕಾಯಲ್ಲಿ ಇದ್ದುಬಿಟ್ಟಿದ್ರೆ, ಎಳ್ನೀರಿದ್ದಾಗ ಇದ್ದುಬಿಟ್ಟಿದ್ರೆ ಎಷ್ಟು ಜನ ಸಾಯ್ತಿದ್ರು. ಕುಂಬಳಕಾಯಿ ಬಿದ್ದು ತಿಂದು ಸಾಯ್ತಿದ್ದಿಲ್ಲ, ಬಿದ್ದೇ ಸಾಯ್ತಿದ್ರು. ಸಹಸ್ರ ಯೋಜನ ಸಭಾಂ. ಇದಕ್ಕೆಲ್ಲ ಮತ್ತೊಂದು ಎಕ್ಸಾಂಪಲ್ ಕೊಡ್ತಾರೆ. 1, 2, 3 ಇವೆಲ್ಲ ಎಷ್ಟು ಒಂದೊಂದು ಪ್ರಮಾಣದಲ್ಲಿ ಎಷ್ಟೆಷ್ಟು ವಿಷಯಗಳಿದೆ. ಸ್ಥೂಲ ಅಭಿ ಸಮಸ್ಯೆ. ಸ್ಥೂಲ ಅಂದರೆ ಪ್ರಾಕೃತ ಅಂತ ಅರ್ಥ. ಪ್ರಾಕೃತ ಪದಾರ್ಥಗಳೇ ಹೀಗಿರಬೇಕಾದ್ರೆ ಅಪ್ರಾಕೃತ ಹೇಗಿರಬಹುದು ನೋಡಿ. ಸಹಸ್ರ ಯೋಜನ ಸಭಾಂ ಪ್ರಭಾವಾದ್ ವಿಶ್ವಕರ್ಮಣಃ ಅನಂತ ರಾಶಯೋ ಅನಂತಾಃ ಪ್ರಜಾನಾಂ ಅಧಿಸಂಸ್ಥಿತಾಃ ಇತಿ ಸ್ಕಾಂದೇ. ಅದು ವತ್ಸಶ್ರುತಿ, ಇದು ಸ್ಕಂದ ಪುರಾಣ. ಸಹಸ್ರ ಯೋಜನ ಸಭಾಂ ಪ್ರಭಾವಾದ್ ವಿಶ್ವಕರ್ಮಣಃ ಅನಂತ ರಾಶಯೋ ಅನಂತಾಃ ಪ್ರಜಾನಾಂ ಅಧಿಸಂಸ್ಥಿತಾಃ. ಸಹಸ್ರ ಯೋಜನ ಸಭಾಂ. ವಿಶ್ವಕರ್ಮ ದೇವಶಿಲ್ಪಿ ಬಂತಲ್ಲ, ದೇವಶಿಲ್ಪಿ ದಿಬ್ರೆ ಮಯ ಇದ್ದಾನೆ, ವಿಶ್ವಕರ್ಮ ಇದ್ದಾನೆ. ಲಂಕಾಪಟ್ಟಣ ಮಾಡಿದ್ಯಾರು? ಕೃತಿಸ್ತು ವಿಶ್ವಕರ್ಮಣೋಪಿ ಅದಹ್ಯತಾಶ್ಯ ತೇಜಸ. ಉತ್ತರ ಇದೆ, ಅದು ವಾಕ್ಯ ಸಮೇತ ಹೇಳಬೇಕು. ಮುಗಿದೋಯ್ತು, ಪ್ರಮಾಣ ಬಂತು. ವಿಶ್ವಕರ್ಮ ಮಾಡಿದ್ದು. ಅದೇ ರೀತಿ ಪಾಂಡವರ ಇಂದ್ರಪ್ರಸ್ಥ ಕಟ್ಟಿದ್ಯಾರು? ಇಂದ್ರಪ್ರಸ್ಥ ಕಟ್ಟಿದ್ಯಾರು? ಇಂದ್ರಪ್ರಸ್ಥ ಕಟ್ಟಿದ್ದು ವಿಶ್ವಕರ್ಮ, ಸಭೆ ಕಟ್ಟಿದ್ದು ಮಯ. ಗೊತ್ತಾಯ್ತು? ಎರಡರ ವ್ಯತ್ಯಾಸ ಇದೆ. ಒಬ್ಬರ ಮೇಸನ್ ವರ್ಕ್ ಬೇರೆ, ಇದು ಬೇರೆ, ಫರ್ನಿಷ್ ಮಾಡೋದು ಬೇರೆ. ಆ ಕೆಲಸ ಈ ಕೆಲಸ ಬೇರೆ ಬೇರೆ ಇದೆ. ಆದ್ದರಿಂದ ವಿಶ್ವಕರ್ಮ ದೇವಶಿಲ್ಪಿ ದೈತಿ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಇಬ್ಬರು ಭಾರಿ ಎಕ್ಸ್ಪರ್ಟ್ಸ್ ಅವರು. ತಿಳಿತಾ? ಅವರು ಮಾಡಿದ್ದಕ್ಕೆ ಏನಿತ್ತು ಗೊತ್ತಾ? ಸಹಸ್ರ ಯೋಜನ ಸಭೆಯನ್ನು ಇಷ್ಟ ಅಕಾಮಿಡೇಟ್ ಮಾಡ್ಬೋದಾಗಿತ್ತು. ಆಚಾರ್ಯ ಹೇಳ್ತಾರೆ, ಪಾಂಡವರೆಲ್ಲ ತಂದರು ದಿಗ್ವಿಜಯಕ್ಕೆ ಹೋಗಿಬಿಟ್ಟು 400, 300, 200, 400, ಗೊತ್ತಾಯ್ತಾ? 100, ಆಮೇಲೆ ಇನ್ನೊಂದು 300, 100, 10 ಇಷ್ಟು ಯೋಜನ ಬೆಟ್ಟ. ಅಷ್ಟು ಬೆಟ್ಟ ಆಗೋಷ್ಟು ದುಡ್ಡು ಸಂಪತ್ತು ತಂದಿರಂತೆ ಪಾಂಡವರು. 4 ಜನ ಹೋಗಿದ್ರಲ್ಲ, 4 ದಿಕ್ಕಿಗೆ. ಗೊತ್ತಾಯ್ತಾ? ಬೆಟ್ಟದಷ್ಟು 400 ಯೋಜನೆ ಬೆಟ್ಟ ಅಂದರೆ ಎಷ್ಟು? 40 ಇಂಟು 10 ಮಾಡಬೇಕು. 4000 ಕಿಲೋಮೀಟ್ರ್ ಎತ್ತರ. ಇವತ್ತು ಇದು ಕೂಡ ಇಲ್ಲ, ಯಾವುದು ಹಿಮಾಲಯ ಪುರ ಯಾವುದೂ ಆ ರೀತಿ ಇಲ್ಲ, ಅಷ್ಟು ಎತ್ತರ ಇಲ್ಲ. ಹೇಗಿತ್ತು ಅಂದರೆ ಅಲ್ಲಿ ಬರೆದಿದ್ದಾರೆ, ವಿಶ್ವಕರ್ಮ ಮಾಡಿದ ವ್ಯವಸ್ಥೆಯಿಂದಾಗಿ ಆ ಸ್ವಲ್ಪದರಲ್ಲೇ ಅಕಾಮಿಡೇಟ್ ಬಂತು. ಇಂದ್ರಪ್ರಸ್ಥ ಒಂದರಲ್ಲೇ ಅಜಿಸ್ಟ್ ಇಡ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದು ನಮಗೆ ಅರ್ಥ ಆಗುತ್ತೆ. ಇವತ್ತು ಈಚೆ ನೀವು ಒಂದು 10 ಕೋಟಿನ ಕಾಯಿನ್ಸ್ ಲೆಕ್ಕದಲ್ಲಿಟ್ಟರೆ ಎಷ್ಟು ಜಾಗ ಬೇಕಾಗ್ತದೆ? ಕಾಯಿನ್ಸ್ ಲೆಕ್ಕದಲ್ಲಿ. ಅದೇ ನೀವು ಇದು ಡಿ ಡಿ ಲೆಕ್ಕದಲ್ಲಿಟ್ಟರೆ ಗೊತ್ತಾಯ್ತಾ? ಅವು ಬ್ಯಾಂಕಲ್ಲಿ ಇಟ್ಬಿಟ್ಟು ಏನಾಗುತ್ತೆ ಅದೀಗ? ಏನು ನೋಡಿ, ಇಷ್ಟೇ ಎಷ್ಟು ಜಾಗ, ಈ ಲೆಕ್ಕನೇ ಇಲ್ಲ. ಎಷ್ಟು ಆಶ್ಚರ್ಯ ಆಗುತ್ತೆ. ಸೊ ನಾವು ನಮ್ಮ ಸೈನ್ಸ್ ಏನು ಈ ರೀತಿ ತೋರಿಸ್ತು ಮಾಡೋದನ್ನು, ಅದು ಆ ರೀತಿ ತೋರಿಸಿದರು. ಇದು ವಿಜ್ಞಾನದ ಕಲೆ, ಇದು ಅದು ಶಾಸ್ತ್ರದ ಕಲೆ. ಆದ್ದರಿಂದ ನಾವು ಇದನ್ನು ಒಪ್ಪೋದಿಲ್ಲ ಅಂತಲ್ಲ, ವಿಜ್ಞಾನ ಒಪ್ತೀವಿ ನಾವು, ಅವ್ರು ಶಾಸ್ತ್ರ ಒಪ್ಪಲ್ಲ. ಡಿಫರೆನ್ಸ್ ಇದು. ನಾವು ಶಾಸ್ತ್ರನೂ ಒಪ್ತೀವಿ, ವಿಜ್ಞಾನನೂ ಒಪ್ತೇವೆ. ಅವ್ರೇನು ಮಾಡ್ತಾರೆ? ಶಾಸ್ತ್ರ ವಿಜ್ಞಾನ ಮಾತ್ರ ಒಪ್ತೀವಿ ಅಂತಾರೆ. ಯಾಕೆ? ಕಾರಣ ಏನು? ಶಾಸ್ತ್ರ ಓದಿಲ್ಲ, ಮೊದಲನೇ ಸಮಸ್ಯೆ. ಓದಬೇಕು ಅಂತ ಗೌರವ ಕೂಡ ಬಂದಿಲ್ಲ ಅವರಿಗೆ. ಇದು ಅರ್ಥ ಮಾಡಿ ನಮಗೂ ಡಿಫರೆನ್ಸ್ ಇದ್ದೇನೆ.
ಎರಡೂ ಒಪ್ಪೋದ್ರಿಂದ ಎಲ್ಲಿ ಯಾವುದನ್ನು ಅಪ್ಲೈ ಮಾಡೋಕ್ಕೂ ಮಾಡಿಬಿಡುತ್ತೆ. ಅವ್ರು ಒಂದೇ ಒಪ್ಪೋದ್ರಿಂದ ಉಳಿದಕ್ಕೆಲ್ಲ ಬ್ಲಾಂಕ್ ಆಗಿಬಿಡುತ್ತೆ. ವಿಜ್ಞಾನ ಹೇಳೋಕ್ಕೆ ಬರೋದಿಲ್ಲ, ಅದು ಶಾಸ್ತ್ರ ಗೊತ್ತಿಲ್ಲ, ಏನು ಹೇಳಬೇಕು ಅದಕ್ಕೀಗ? ಬ್ಲಾಂಕ್ ಆಗಿಬಿಡುತ್ತೆ. ನಮ್ಮದು ಬ್ಲಾಂಕ್ ಆಗೋದಿಲ್ಲ. ಮಯಾಸುರ. ಹಾಂ ಹಾಂ, ಹೌದು ಹೌದು, ದೈತ್ಯ ಶಿಲ್ಪಿ ರಾವಣ ಅವ್ರ ಕಡೆಯವರಲ್ಲೇನ? ಮಯಶಿಲ್ಪಿ ದೈತ್ಯ ಶಿಲ್ಪಿ ಆತ, ಅವ್ರ ಕಡೆಯವರೇ. ವಿಶ್ವಕರ್ಮ ಕಟ್ಟಿಸಿದ್ದು, ವಿಶ್ವಕರ್ಮ ಲಂಕಾಪಟ್ಟಣ ಕಟ್ತಾರೆ, ಬ್ರಹ್ಮದೇವರ ಅಪ್ಪಣೆ ಅಂತ ಕಟ್ತಾರೆ. ಇವರು ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾರೆ ಉಳಿದವರು. ದೇವ್ರ ಉದ್ದೇಶಪೂರ್ವಕ ಮಾಡ್ತಾರೆ, ಹೇಗೆ ಇವರು ಮೋಸ ಮಾಡೋ ಸ್ವಭಾವ ತೋರ್ಸೋಕ್ಕೋಸ್ಕರ. ಕೊನೆಗೆ ಅದು ವಿಭೀಷಣ ಬಂತು, ಒಳ್ಳೆಯದಾಯಿತು. ಆಯಿತಾ? ಮಯ ದೇವತೆನೇ. ಶುಕ್ರಾಚಾರ್ಯ ಒಳ್ಳೆಯವರೇ. ಶುಕ್ರ ಅಪಾಯಿಂಟ್ ಆಗಿರೋದಲ್ಲಿ, ಶುಕ್ರಾಚಾರ್ಯ ಇರೋದು ಬ್ಯಾಡ್ ಪ್ಲೇಸಲ್ಲಿ. ದೈತ್ಯ ಗುರುಗಳು ಅವ್ರು ಸಿಲೆಬಸ್ ಪ್ರಕಾರ ಪಾಠ ಮಾಡ್ಬೇಕಾದ್ರೆ ಅದನ್ನೇ ಪಾಠ ಮಾಡಬೇಕು ಅವರು. ಆದರೆ ಇವರು ಬೃಹಸ್ಪತಿ ಅಂತ ದೇವಗುರುಗಳು. ಎಷ್ಟು ಇಬ್ಬರದು ಎಷ್ಟು ವಿಚಿತ್ರ ಸಾಮರ್ಥ್ಯ. ದೈತ್ಯ ಶಿಲ್ಪಿನೂ ಯೋಗ್ಯ, ದೇವಶಿಲ್ಪಿಯಂತೂ ಯೋಗ್ಯನೇ ಯೋಗ್ಯ. ಆದರೆ ಅವನು ಅಲ್ಲಿ ವರ್ಕ್ ಮಾಡಬೇಕಂತ ಅಂಥವ್ನ ಕೈಲಿ ಕೆಲಸ ಮಾಡಿಸಿದ ಪರಮಾತ್ಮ ತೋರಿಸ್ತಾನೆ. ಅಮರಾಸುರ ಸಿದ್ಧ ವಂದ್ಯ ನಿದರ್ಶನ. ಆ ದೈತ್ಯನಾಗಿದ್ದರೂ ಪಾಂಡವರಿಗೆ ಸಹಾಯ ಮಾಡಲೇಬೇಕಾಯಿತು, ಸೇವೆ ಸಲ್ಲಿಸಲೇಬೇಕಾಯಿತು, ಹಾಗೆ ಮಾಡಿದ. ಆಯಿತಾ? ಈಗ ಸಹಸ್ರ ಯೋಜನ ಸಭಾಂ ಪ್ರಭಾವಾದ್ ವಿಶ್ವಕರ್ಮಣಃ ಅನಂತ ರಾಶಯೋ ಅನಂತಾ ಪ್ರಜಾನಾಂ ಅಧಿಸಂಸ್ಥಿತಾ. ಪ್ರಜಾನಾಂ ಇವ್ರು ಮೊದಲು ಶಾಸ್ತ್ರ ಓದ್ತಾರೆ, ಪುರಾಣ ಓದ್ತಾರೆ. ಈ ಶ್ಲೋಕ ಓದ್ಬಿಟ್ರೆ ನಕ್ಕು ಬಿಡ್ತಾರೆ. ಬುದ್ಧಿ ಇದೆ ಅವರಿಗೆ, ಸಣ್ಣ ಜಾಗ ಅಷ್ಟಿರ್ತಾರಂತೆ, ಏನೋ ಹೇಳ್ತಾರೆ ನೋಡಿದರೆ ಅಂತ ಚಪ್ಪಾಳೆ ಹಿಡಿಸ್ಕೊಂಡ್ಬಿಡ್ತಾರೆ. ಇದು ಬಂದ ಮೇಲೆ ಆ ವಿಷಯ ಬಿಟ್ಬಿಡ್ತಾರೆ, ಅಂತ ಎತ್ತದೆಲ್ಲ ವಿಷಯನ ಇದು ನಾವೇ ಮಾಡಿದ್ದು ಶುರು ಮಾಡ್ತಾರೆ. ಅದು ಹೋಯ್ತು ಅಲ್ಲಿಗೆ. ಈ ಕಾಪಿ ಹೊಡೆಯೋ ಪದ್ಧತಿ ಆಗ ಪದ್ಧತಿ. ಅದು ಎಲ್ಲಿವರೆಗೂ ತಾವು ಮಾಡಿಲ್ಲ ಒಪ್ಪೋದಿಲ್ಲ, ಮಾಡಿದ ಮೇಲೆ ತಪ್ಪದೆ ಅಂತ ಹೇಳ್ಕೊತಾರೆ, ಅದನ್ನು ತೆಗೆದು ಹಾಕಿಬಿಡ್ತಾರೆ. ಜನ ಇದು ಮೋಸನ ಹೋಗ್ತಾನೆ ಇರ್ತಾರೆ. ಅದಕ್ಕೆ ಅಂದರೆ ಅವ್ರು ಏನಿಲ್ಲ, ವಿಮರ್ಶೆ ಮಾಡೋದು ಹೋಗೋದಿಲ್ಲ. ಅದಕ್ಕೆ ವಿಮರ್ಶೆ ಮಾಡ್ಬೇಕಾದ್ರೆ ಏನಿರಬೇಕು ಯಾವಾಗಲೂ? ಅದು ಜಿಜ್ಞಾಸ ಅಂತ ಕರೀತಾರೆ. ಆ ಜಿಜ್ಞಾಸೆ ಇಲ್ಲದೆ ಹೋದರೆ ಯಾವುದ್ರ ಮಹತ್ವನೂ ಗೊತ್ತಾಗಲ್ಲ ಮನುಷ್ಯನಿಗೆ. ಜಿಜ್ಞಾಸೆ ಇದ್ದರೆ ಮಾತ್ರ ಗೊತ್ತಾಗೋದು. ಸಹಸ್ರ ಯೋಜನ ಸಭಾಂ ಪ್ರಭಾವಾದ್ ವಿಶ್ವಕರ್ಮಣಃ ಅನಂತ ರಾಶಯೋ ಅನಂತಾ ಪ್ರಜಾನಾಂ ಅಧಿಸಂಸ್ಥಿತಾ. ಅನಂತಾನಂತ ರಾಶಿಗಳು ಪ್ರಜಾನಾಂ ಜನಗಳು, ಅದನ್ನು ಪ್ಯಾಕ್ ಮಾಡೋಕ್ಕೆ ಬರ್ತಿತ್ತು. ಇಂಥದ್ದು ಪ್ರಸಂಗ ಹೇಳಿದ್ದಾರೆ ಆಚಾರ್ಯ, ನೆನಪಿದೆ ಎಲ್ಲರೂ ಒಂದು ಕಡೆಗೆ. ರಾವಣನ ಮೂಲಬಲ ಎಷ್ಟಿತ್ತು? 36,000 ಮಹೌಘ ಅಕ್ಷೋಹಿಣಿ. 36,000 ಮಹೌಘ. ಇವತ್ತು ಇಡೀ ಜನಸಂಖ್ಯೆ ಜಗತ್ತಿನಲ್ಲಿ ಎಲ್ಲಿ ಅದರ 100 ಕೂಡ ಇಲ್ಲ, 100,000 ಇಲ್ಲ. ಜಗತ್ತಿನೊಳಗೆ ಅಷ್ಟಿಲ್ಲ. ರಾವಣ ಅಷ್ಟಿತ್ತು, ಮೂಲಬಲ ಅಷ್ಟಿತ್ತು. ಲಂಕಾದ್ವೀಪ ಎಷ್ಟಿದೆ? ಇದೇ ಉತ್ತರ ಕೊಡ್ತಾರೆ. ಬ್ರಹ್ಮದೇವರ ವರದಿಂದಾಗಿ ಅತಿ ಚಿಕ್ಕ ಜಾಗದಲ್ಲೂ ಇರಲಿಕ್ಕೆ ಸಾಧ್ಯ. ಯಾವುದೊಂದು ಯಂತ್ರಾಕ್ಸ್ ವಾರ್ ಕಾನ್ಸೆಪ್ಟ್ ಅಂತ. ಯಂತ್ರಾಕ್ಸಲ್ಲಿ ಏನದಲ್ಲ, ಇದು ಬಿಟ್ಟು ದೊಡ್ಡದಾಗುತ್ತೆ. ಈ ರೋಗ ಬಂದ ವೈರಸ್ ಎಂಟರ್ ಆಗುತ್ತೆ ನಮ್ಮ ದೇಹದೊಳಗೆ. ಎಷ್ಟಿರುತ್ತದು? ಏನಿಲ್ಲ, ಅದು ಹೋದಂತೆ ನೋಡ್ಕೊಂಡ್ರೆ ಮುಗಿದೋಯ್ತು ಕೆಲಸ. ಆ ಕ್ಷಣ ಕೊಲ್ಲೋದು ಭಾರಿ ಸುಲಭ. ಕರೆಕ್ಟ್ ಗೊತ್ತಿದೆ, ತಕ್ಷಣ ಕೊಂದು ಹಾಕಿಬಿಡ್ಬೋದು. ಆಮೇಲೆ ಬೆಳೆಯಲಿಕ್ಕೆ ಶುರುವಾಗುತ್ತೆ. ಹೇಗೆ ಮಾಡುತ್ತದು? ಇದನ್ನೇ ಕೊಂದು ಹಾಕಿಬಿಡುತ್ತೆ. ತಿಳಿತಿಲ್ಲ, ಅದು ಎಷ್ಟು ಚಿಕ್ಕದು ಎಷ್ಟು ದೊಡ್ಡದಾಗತ್ತಲ್ಲ ಆ ಥರ. ಮೂಲಬಲನ ಹಾಗೆ ಬಿಡ್ತಾ ಇದ್ದವನು. ಮೂಲಬಲನ ಹೇಗೆ ಬಿಡ್ತಾ ಇದ್ದ ಅಂದರೆ ಈ ಬಂದು ಇದು ದೊಡ್ಡದಾಗಿಬಿಡ್ತಾ ಇತ್ತು. ಒಂದು ಕಡ್ಡಿಗೇರಿದ್ರೆ ಮರ ಬೆಕ್ಕಿ ಬಿಡಿ ಇದು ಉರಿತಾ ಇತ್ತು. ಅರ್ಥ ಆಯ್ತಾ? ಅದೇನೇ ಕರ್ಕೊಂಡು ನೀವೀಗ ನಡೆದಿದ್ದು ಹಾಗೆ ಸಾಧ್ಯ. ಅದೆಲ್ಲ ಆ ಉತ್ತರ ಗೊತ್ತಿಲ್ಲದೆ ಒಂದೇ ಶಾಸ್ತ್ರ ಬೈಬೇಕಾದ್ರೆ ಒಂದೇ ಗುರಿ ಇವರಿಗೆ, ಬೇರೆ ಆಂಗಲ ನೋಡೋದೇ ಇಲ್ಲ. ಇದು ಬಂದಾಗ ಭಾರಿ ಯೋಚನೆ ಮಾಡಬೇಕ್ರಿ, ಹಾಗೆಲ್ಲ ಆಗೋದಿಲ್ಲ ಶುರು ಮಾಡ್ತಾರೆ. ತಪ್ಪದು. ಒಂದು ಅದು ವಿಚಾರಕ್ಕೆ ಮೋಸ. ಅದು ವಿಮರ್ಶೆ ಅಂತ ಕರಿಬಾರ್ದು. ಅದು ಎಲ್ಲನೂ ಅವ್ರನ್ನೇ ತಿಳ್ಕೊಂಡು ಒಪ್ಕೊಂಡು ಮಾತಾಡಬೇಕು, ಸ್ಟಡಿ ಮಾಡಬೇಕು. ಗೊತ್ತಾದ್ರೆ ಗೊತ್ತಿಲ್ಲ ಅಂತ ಹೇಳಬೇಕು ಅಷ್ಟೇ. ಶಾಸ್ತ್ರ ಗೊತ್ತಿಲ್ಲ ಅಂಥೇಳಿ ಏನೂ ತಪ್ಪಲ್ಲ. ನಮಗೆ ಶಾಸ್ತ್ರ ವಿಚಾರ ಗೊತ್ತಿಲ್ಲ, ವಿಜ್ಞಾನ ಹೇಳಿದೆ ಅಂದರೆ ಒಪ್ಕೊಳ್ಳಿ. ಆದರೆ ಶಾಸ್ತ್ರ ತಪ್ಪು ಹೇಳಿದೆ, ಓದಿಲ್ದೆ ತಪ್ಪು ಹೇಳಿದೆ, ಅದು ಬೇರೆ. ಓದೇ ಇಲ್ಲ ತಪ್ಪಿದೆ ಅಂತ ಹೇಳಿ. ಮೊದಲು ಬಾಯಿ ಬಂದ ಬೈದರು, ಈಗ ನೋಡಿದರೆ ನಮ್ಮದೇ ಶುರುವಾಯ್ತು ಮತ್ತೆ. ನಮ್ಮದೇ ಮತ್ತೆ ಹಿಂದಿಂದೆಲ್ಲ ಸುಳ್ಳು ಕಥೆಗಳು ಅಂತ ಹೇಳ್ಬಿಟ್ರು ಮತ್ತೆ. ಬರೀ ಅಲ್ಲ ಹೋಲಿ ಇಮ್ಯಾಜಿನೇಷನ್ ಆಗಲಿ. ಎಂಥ ಸೂಪರ್ ಇಮ್ಯಾಜಿನೇಷನ್ ಅವ್ರು ಮಾಡಿದ್ದು. ಅಷ್ಟು ಇಮ್ಯಾಜಿನ್ ಎಷ್ಟು ಬುದ್ಧಿ ಇರಬೇಕು ಅವ್ರಿಗೆ. ಅರ್ಥ ಆಯ್ತಾ? ಅಷ್ಟು ಬುದ್ಧಿ ಮಾಡಿ ಒಂದು ನಮ್ಮ ಶಾಸ್ತ್ರಗಳು ಪುರಾಣಗಳೆಲ್ಲ ಕಟ್ಟುಕತೆ ಅಂತ ಹೇಳಿದರೆ ಸೂಪರ್ ಇಂಟೆಲಿಜೆನ್ಸ್ ಅವ್ರದ್ದು. ಫ್ಯಾಕ್ಟ್ ಅಂತ ಹೇಳಿದರೆ ಸೂಪರ್ ಫ್ಯಾಕ್ಟ್ ಅದು ದೇವ್ರು ಮಾಡಿರೋದು. ಯಾವ ಲೆವೆಲಲ್ಲೂ ದೊಡ್ಡದೇ ಅದು. ನಚ ಮಿಥ್ಯಾವಸ್ತುನೋ ದುರ್ಘಟತ್ವಮೇವ ಭೂಷಣಂ. ಅಲ್ಲಿಗಿರಲಿ. ಒಂದೇನು ಏನಾಯಿತು ಒಟ್ಟಿನ ಮೇಲೆ ಈಗ ಯಾವ ಕಾಲಕ್ಕೂ ಕೂಡ ಅನಂತ ಇಷ್ಟಿರೋದ್ರಿಂದ ಎಂದೂ ಕೂಡ ನಿಮಗೇನಾಗಲಿಕ್ಕೆ ಸಾಧ್ಯ ಇಲ್ಲ.
ನಿಮ್ಮ ಇದೆಲ್ಲ ಹೇಳಿದ್ದು ಯಾವ ಪ್ರಸಂಗಕ್ಕೋಸ್ಕರ? ಬ್ರಹ್ಮನಿಗೆ ಮುಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿಬಿಡುತ್ತೆ. ಇದು ದೊಡ್ಡದಿದೆ, ಎಂದಿಗೆ ಮುಗಿಬೇಕಿದೆಲ್ಲ. ಮುಗಿದ್ರೆ ಇದೆಲ್ಲ ಮುಗಿಯೋದೇ ಇಲ್ಲ. ಇದು ನಿಮ್ಮ ಬ್ರಹ್ಮನಿಗೆ ಮೋಕ್ಷನೇ ಇಲ್ಲ, ಕೊನೆಗೆ ನಿತ್ಯ ದುಃಖಿ ಆಗ್ತಾನೆ ನೋಡಿ. ಸಂಸಾರಿಯೇವ ಬ್ರಹ್ಮ ಅಂತ ಹೇಳಿದ್ದಕ್ಕೆ ಇದಿಷ್ಟು ಕೂಡ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟರು ಆಚಾರ್ಯ. ಅಲ್ಲಿಗೆ ಮುಂದೇನು ಉತ್ತರ ಕೊಡ್ತಾ